ಹಲೋ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರ್ಷಿತಾ ಸ್ಕ್ರೀನ್ಶಾಟ್. ಇವತ್ತು ನಿಮ್ಮ ಬಯಾಲಜಿ ಟೀಚರ್ ನಾನು. ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀವಿ? ನಿಮ್ಗೆ ನೆನಪಿದ್ರೆ ನಾವು ಪ್ರೀವಿಯಸ್ ವಿಡಿಯೋ ಅಂದರೆ ಹಿಂದಿನ ವಿಡಿಯೋ ಅಲ್ಲಿ ನ್ಯೂಟ್ರಿಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ನ್ಯೂಟ್ರಿಷನ್ದು ಫಸ್ಟ್ ವಿಡಿಯೋ ಅಲ್ಲಿ ಆಟೋಟ್ರೋಫಿಕ್ ಆ್ಯಂಡ್ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ನ ಕವರ್ ಮಾಡಿದ್ವಿ. ಆ್ಯಂಡ್ ಸೆಕೆಂಡ್ ವಿಡಿಯೋ ಅಲ್ಲಿ ನಾವು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಹೇಗೆ ನಡೆಯುತ್ತೆ, ಡೈಜೆಸ್ಟಿವ್ ಸಿಸ್ಟಮ್, ಆರ್ಗನ್ಸ್ ಎಲ್ಲ ನೆನಪಿದೆ ಅಲ್ವಾ? ಒಳ್ಳೆ ಮಕ್ಕಳು ನೀವೆಲ್ಲ. ಸೊ ಇವತ್ತು ಅದನ್ನ ನೆಕ್ಸ್ಟ್ ಸ್ಟೆಪ್, ನ್ಯೂಟ್ರಿಷನ್ ಆದಮೇಲೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅದನ್ನು ನಾವು ಕವರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ರೆಸ್ಪಿರೇಷನ್. ಸೊ ರೆಸ್ಪಿರೇಷನಲ್ಲಿ ಏನೇದ್ರ ಬಗ್ಗೆ ನಾವು ಕಲ್ತ್ಕೊಳ್ಳೋಕೆ ಹೋಗ್ತಿದ್ದೀವಿ? ಟೈಪ್ಸ್ ಆಫ್ ರೆಸ್ಪಿರೇಷನ್, 2 ರೀತಿಯಲ್ಲಿ ರೆಸ್ಪಿರೇಷನ್ ನಡೆಯುತ್ತೆ ನಮ್ಮ ಬಾಡಿಯಲ್ಲಿ. ಆಮೇಲೆ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ಲಿ ಯಾವ್ಯಾವ ಅಂಗ, ಆರ್ಗನ್ಸ್, ಯಾವ್ಯಾವ ಸಿಸ್ಟಮ್ಸ್ ಇನ್ವಾಲ್ವ್ ಆಗಿರುತ್ತೆ ರೆಸ್ಪಿರೇಷನಲ್ಲಿ. ಸಿಸ್ಟಮ್ಸ್ ಅಂತ ಏನಿಲ್ಲ, ರೆಸ್ಪಿರೇಟರಿ ಸಿಸ್ಟಮ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಸೊ ಅದು ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಮತ್ತು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಮರ ಗಿಡ ಎಲ್ಲ ಹೇಗೆ ರೆಸ್ಪಿರೇಷನ್ನ ನಡೆಸುತ್ತೆ ಅನ್ನೋದು ನಾವು ಕಲ್ತ್ಕೊಳ್ಳೋಕೆ ಹೋಗ್ತಿದ್ದೀವಿ. ಮತ್ತು ರೆಸ್ಪಿರೇಷನ್ ಇನ್ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್, ನೀರಲ್ಲಿರೋ ಜೀವಿಗಳು ರೆಸ್ಪಿರೇಷನ್ ಪ್ರಾಸೆಸ್ನ ಹೇಗೆ ಕ್ಯಾರಿ ಮಾಡ್ತವೆ, ಹೇಗೆ ನಡೆಸ್ತವೆ ಅಂತ ನಾವು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ. ಸೊ ರೆಸ್ಪಿರೇಷನ್ ಅಂದ್ರೆ ಏನು? ಈಗ ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ ಮುಂಚೆ ನಾವು ಚಿಕ್ಕದಾಗಿ ಮೆಲ್ಗೆ ಹಾಕ್ಬಿಡೋಣ, ಆಯ್ತಾ? ಏನೇನು ಕಲ್ತ್ಕೊಂಡಿದ್ವಿ ಅಂತ. ನ್ಯೂಟ್ರಿಷನಲ್ಲಿ ಊಟ ಹೇಗೆ ಗಿಟ್ಟಿಸ್ಕೋತಾವೆ ಅಂತ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ನ್ಯೂಟ್ರಿಷನ್ ಅಲ್ಲಿ ಮೊದಲನೇ ಪಾರ್ಟಲ್ಲಿ ನಾವು ಆಟೋಟ್ರೋಫಿಕ್ ಹೆಟ್ರೋಟ್ರೋಫಿಕ್ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? 2ನೇ ಭಾಗದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಅದೇ ಸ್ಟಮಕ್, ಮೌತ್, ಇಲ್ಲೆಲ್ಲ ದೊಡ್ಡ ಫುಡ್ ಸಬ್ಸ್ಟೆನ್ಸಸ್, ದೊಡ್ಡ ಮಾಲಿಕ್ಯೂಲ್, ಊಟದ್ದು ಚಿಕ್ಕ ಮಾಲಿಕ್ಯೂಲ್ ಆಗಿ ಹೇಗೆ ಕನ್ವರ್ಟ್ ಆಗ್ತವೆ, ಹೇಗೆ ಚೇಂಜ್ ಆಗ್ತವೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಆಮೇಲೆ ನಿಮ್ಗೆ ನೆನಪಿದ್ರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಈ ಫುಲ್ ಕಂಪ್ಲೀಟ್ ಪೂರ್ತಿ ಜೀರ್ಣಕ್ರಿಯೆ ಮುಗಿದ್ಮೇಲೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಈ ಫಿಂಗರ್ ಅಂದರೆ ಬೆರಳು ಥರ ಒಂದು ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿದೆ, ನೆನಪಿದೆಯಾ? ವಿಲ್ಲೈ ಸುತ್ತಮುತ್ತ ಬ್ಲಡ್ ವೆಸಲ್ಸ್ ಇರ್ತವೆ ಅಲ್ವಾ? ಸೊ ಅದು ಊಟದ ಮಾಲಿಕ್ಯೂಲ್ಸ್ನ ಹೀರ್ಕೊಂಡು ಬೇರೆ ಬಾಡಿಯಲ್ಲಿರೋ ಅಂಗಗಳಿಗೆ ಕಳಿಸ್ಕೊಡ್ತವೆ ಅಲ್ವಾ? ಸೊ ಆ ಮಾಲಿಕ್ಯೂಲ್ ಏನಿದೆ, ಆ ಊಟದ ಮಾಲಿಕ್ಯೂಲ್, ಮೇಜರ್ಲಿ ಗ್ಲೂಕೋಸ್ ಅಂತ ನಾವೇನು ಕರಿತೀವಿ, ಅದನ್ನ ಮತ್ತೆ ಬ್ರೇಕ್ ಮಾಡಿ, ಮತ್ತೆ ಚಿಕ್ಕದಾಗಿ ಮಾಡಿ ಅದರಿಂದ ಎನರ್ಜಿನ ತೆಗಿತೀವಿ ನಾವು ಅಲ್ವಾ? ಸೊ ಆ ಪ್ರಾಸೆಸ್ನ, ಆ ಕ್ರಿಯೆನ ರೆಸ್ಪಿರೇಷನ್ ಅಂತ ಕರಿತೀವಿ. ಡೆಫಿನೇಷನ್ ಏನು ಅಂತ ನೋಡ್ಕೊಳ್ಳೋಣ. ನಾನು ಏನಾದರೂ ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಡೆಫಿನೇಷನ್ ನೋಡಿ ಅರ್ಥ ಆಗುತ್ತೆ. ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಒಬ್ಟೇನ್ಡ್ ಫ್ರಮ್ ಫುಡ್. ರಿಮೆಂಬರ್, ಎನರ್ಜಿ ಬರ್ತಿರೋದೆಲ್ಲ ಫುಡ್ಡಿಂದ. ವಿತಿನ್ ದ ಸೆಲ್ಸ್ ಟು ರಿಲೀಸ್ ಎನರ್ಜಿ that can then be utilized to carry out other life processes is known as respiration. ಈಗ ನೀವು ಕೇಳ್ಬೋದು, ಈ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಜೀರ್ಣಕ್ರಿಯೆನ ಎಕ್ಸ್ಪ್ಲೇನ್ ಮಾಡಿದಾಗ ನೀವು ಹೇಳಿದ್ರಿ ಪ್ರೋಟೀನಿಂದ ಅಮೈನೋ ಆ್ಯಸಿಡ್ ಬರ್ತಿವೆ, ಫ್ಯಾಟಿ ಆ್ಯಸಿಡ್ಸ್, ಫ್ಯಾಟ್ ಅಥವಾ ಲಿಪಿಡ್ಸಿಂದ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಗ್ಲಿಸರಾಲ್ ಬರ್ತಿದೆ. ಬಟ್ ಇಲ್ಲಿ ನೀವು ಮೆನ್ಷನ್ ಮಾಡ್ತಿರೋದು ಬರೀ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ. ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಫ್ಯಾಟಿ ಆ್ಯಸಿಡ್ಸ್ ಆಗಿರ್ಬೋದು, ಅಮೈನೋ ಆ್ಯಸಿಡ್ಸ್ ಆಗಿರ್ಬೋದು, ಅವೆಲ್ಲನೂ ಪುನಃ ಗ್ಲೂಕೋಸ್ ಮಾಲಿಕ್ಯೂಲ್ಸ್ಗೆ ಕನ್ವರ್ಟ್ ಆಗೋದು. ಆ್ಯಂಡ್ ಗ್ಲೂಕೋಸೇನೆ ಮೇಜರ್ ಫ್ಯೂಯಲ್ ಅಂದರೆ ಪೆಟ್ರೋಲ್, ಡೀಸೆಲ್ ಹೇಗೆ ಕಾರಿಗೆ ಫ್ಯೂಯಲ್ಲು, ಅದೇ ಥರ ಗ್ಲೂಕೋಸ್ ಕೂಡ ನಮ್ಮ ಬಾಡಿಗೆ ಫ್ಯೂಯಲ್. ಮೇಜರ್ ಅಂದರೆ ಜಾಸ್ತಿ ಎನರ್ಜಿ ಬರೋದು ಗ್ಲೂಕೋಸ್ ಮಾಲಿಕ್ಯೂಲ್ಸಿಂದಾನೆ. ಸೊ ಏನಾಗ್ತಿದೆ ಈ ಪ್ರಾಸೆಸ್ಸಲ್ಲಿ? ಆ್ಯಂಡ್ ನಾನು ಹೇಳಿದ ಹಾಗೆ, ಈಗ ನೀವು ನ್ಯೂಟ್ರಿಷನಲ್ಲಿ ಊಟ ತೊಗೊಂಡು ಊಟನ ಮತ್ತೆ ಚಿಕ್ಕ ಭಾಗಗಳಾಗಿ ಬ್ರೇಕ್ ಮಾಡಿ ಅದರಿಂದ ಎನರ್ಜಿ ತೊಗೊಳ್ಳಿಲ್ಲ ಅಂದರೆ ರೆಸ್ಪಿರೇಷನ್ ನಡೆಸಲಿಲ್ಲ ಅಂದರೆ ಪ್ರಯೋಜನನೇ ಇಲ್ಲ ಅಲ್ವಾ? ಊಟ ತೊಗೊಂಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಈಗ ನೀವು ಹೋಗ್ಬಿಟ್ಟು ದಿನಸಿ ಅಂಗಡಿಗೆ ಬೇಳೆ, ಅಕ್ಕಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ಅಡುಗೆನೇ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನಿದೆ ಅಲ್ವಾ ಅದರಲ್ಲಿ? ಸೊ ನಿಮ್ಗೆ ಅದರಿಂದ ಅರ್ಥ ಆಗಬೇಕು ರೆಸ್ಪಿರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಬಾಡಿಯಲ್ಲಿ. ಆ್ಯಂಡ್ ಇದಿಷ್ಟು ಇಂಪಾರ್ಟೆಂಟ್ ಆಗಿರೋಕ್ಕೆ ಎಲ್ಲ ಥರ ಸ್ಥಿತಿಗಳಲ್ಲೂ ರೆಸ್ಪಿರೇಷನ್ನ ನಾವು ನಡೆಸಲೇಬೇಕು ಅಲ್ವಾ? ಸೊ ಅದು ಅನುಕೂಲವಾಗಿ ನಡೆಯೋ ಕಾರಣಕ್ಕೆ 2 ಥರ ರೆಸ್ಪಿರೇಷನ್ನ ಜೀವಿಗಳು ನಡೆಸ್ತವೆ. ಆ 2 ಥರ ರೆಸ್ಪಿರೇಷನ್ ಯಾವುದು ಅಂತ ನಾವೀಗ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇ ಟೈಪ್ ಆಫ್ ರೆಸ್ಪಿರೇಷನ್ ಏನಂದರೆ ಏರೋಬಿಕ್ ರೆಸ್ಪಿರೇಷನ್. ಏರ್ ಅಂದರೆ ಏನು ಮಕ್ಕಳೇ?
ಗಾಳಿಯಲ್ಲಿ ಏನಿರುತ್ತೆ ಆಕ್ಸಿಜನ್. ಸೊ ಆಕ್ಸಿಜನ್ನ ಯೂಸ್ ಮಾಡ್ಕೊಂಡು ಬಳಕೆ ಮಾಡ್ಕೊಂಡು ನಡೆಯುವಂಥ ರೆಸ್ಪಿರೇಷನ್ನ ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ತುಂಬ ಸಿಂಪಲ್, ಏರೋಬಿಕ್ ಅಂದರೆ ನೆಕ್ಸ್ಟ್ ಬರೋದು ಏರೋಬಿಕ್. ಆಕ್ಸಿಜನ್ ಇಲ್ಲದೆ ಇರೋವಂಥ ಸಿಚುವೇಶನಲ್ಲಿ, ಆಕ್ಸಿಜನ್ ಇಲ್ಲದೆ ಇರೋವಂಥ ಟೈಮಲ್ಲೆಲ್ಲ ನಾವು ಏರೋಬಿಕ್ ನಾವಂದರೆ ಬೇರೆ ಪ್ರಾಣಿಗಳು, ಆಯಿತಾ, ನಮ್ಮಲ್ಲೂ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಎಲ್ಲ ಹೇಳ್ಕೊಡ್ತೀನಿ ನಾನು. ಬಟ್ ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಒಂದೇ, ಆಕ್ಸಿಜನ್ ಇದ್ದಾಗ ನಡೆಯುವಂಥ ಪ್ರಾಸೆಸ್ಸು ಏರೋಬಿಕ್ ರೆಸ್ಪಿರೇಷನ್, ಆಕ್ಸಿಜನ್ ಇಲ್ಲದೆ ಇದ್ದಾಗ ನಡೆಯುವಂಥ ಪ್ರಾಸೆಸ್ಸು ಏರೋಬಿಕ್ ರೆಸ್ಪಿರೇಷನ್. ಅಂದರೆ ಆಕ್ಸಿಜನ್ ಇಲ್ಲ, ಓಕೆನಾ. ಸೊ ಈಗ ಏರೋಬಿಕ್ ರೆಸ್ಪಿರೇಷನ್ ನಡೀತಿದೆಯೋ ಏರೋಬಿಕ್ ರೆಸ್ಪಿರೇಷನ್ ನಡೀತಿದೆಯೋ ಅದಕ್ಕೆ ಅನುಗುಣವಾಗದೆ ಫಸ್ಟು ಒಂದು ಸ್ಟೆಪ್ ನಡೆಯುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಮುಂಚೆನೂ ನಡೆಯುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಆಗೋ ಮುಂಚೆನೂ ನಡೆಯುತ್ತೆ. ಏನದು ಸ್ಟೆಪ್ಪು? ಫಸ್ಟು ನಾವು ಮಾತಾಡಿದ್ದು ಗ್ಲೂಕೋಸ್ ಬಗ್ಗೆ ಅಲ್ವಾ. ಸೊ ಗ್ಲೂಕೋಸಲ್ಲಿ 6 ಕಾರ್ಬನ್ ಇರುತ್ತೆ. ನಿಮಗೆ ಗ್ಲೂಕೋಸ್ ಫಾರ್ಮುಲಾ ನೆನಪಿಲ್ಲ ಅಂದರೆ ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಗ್ಲೂಕೋಸ್ ಫಾರ್ಮುಲಾ ಬಂದು C6H12O6. 12 ಅಸಹ್ಯವಾಗಿ ಬರ್ದಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಬಿಡಿ. C6H12O6. ನಾವು ಈಗ ಗ್ಲೂಕೋಸ್ ಮಾಲಿಕ್ಯೂಲ್ ಸೈಟೋಪ್ಲಾಸಮ್ ಏನು? ಸೈಟೋಪ್ಲಾಸಮ್ ಬಂದು ಸೆಲ್ ಆರ್ಗನಲ್ ಅಂದ್ರೆ ಏನು ಮಕ್ಕಳೇ? ಈ ಸೆಲ್ ಅಥವಾ ಅಣು ಅಂತ ನಾವೇನಂತೀವಿ, ಅದ್ರ ಒಳಗಿನ ಅಣು ಅಲ್ಲ, ಸೆಲ್ ಅಂದರೆ ಸೆಲ್, ಹಾಗೆ ನೆನ್ಪಿಟ್ಕೊಳ್ಳಿ. ಅಣು ಅಂದರೆ ಮಾಲಿಕ್ಯೂಲ್ಸ್, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ನಾವು ಸೆಲ್ ಒಳಗಿರೋ ಚಿಕ್ಕ ಚಿಕ್ಕ ಭಾಗಗಳನ್ನ ನಾವು ಸೆಲ್ ಆರ್ಗನಲ್ಸ್ ಅಂತ ಕರಿತೀವಲ್ವಾ. ಸೊ ಅದೇ ಥರ ಒಂದು ಆರ್ಗನಲ್ ಬಂದು ಸೈಟೋಪ್ಲಾಸಮ್. ಈಗ ಗ್ಲೂಕೋಸ್ ಸೈಟೋಪ್ಲಾಸಮಲ್ಲಿ ಒಂದು ಗ್ಲೂಕೋಸ್ನ 2 ಪೈರುವೇಟ್ ಅಂತ ಒಂದು ಮಾಲಿಕ್ಯೂಲ್ ಇರುತ್ತೆ, ಅದಾಗಿ ಡಿವೈಡ್ ಮಾಡ್ತಾರೆ. ಒಂದು ಗ್ಲೂಕೋಸ್ನ ಮುರಿದು 2 ಪೈರುವೇಟ್ ಮಾಲಿಕ್ಯೂಲ್ ತಯಾರಾಗುತ್ತೆ. ಸೊ ಗ್ಲೂಕೋಸಲ್ಲಿ 6 ಕಾರ್ಬನ್ ಆಟಮ್ ಇರುತ್ತಲ್ವಾ, 6ರಿಂದ 6ನ 2 ಭಾಗ ಮಾಡಿದ್ರೆ ಏನು ಸಿಗುತ್ತೆ? 3. 6/2 is 3 ಅಲ್ವಾ. ಸೊ 3 ಕಾರ್ಬನ್ ಆಟಮ್ ಇರುವಂಥ ಮಾಲಿಕ್ಯೂಲ್ ಪೈರುವೇಟ್. ಸೊ ಪೈರುವೇಟ್ ಗ್ಲೂಕೋಸಿಂದ ಪೈರುವೇಟ್ನ ನಾವು ಕ್ರಿಯೇಟ್ ಮಾಡಿದ್ಮೇಲೆ ಆ ಪೈರುವೇಟ್ ಎಲ್ಲಿಗೆ ಹೋಗ್ತಿದೆ, ಆ ಪೈರುವೇಟ್ಗೆ ಏನಾಗ್ತಿದೆ, ಈ 2 ಪ್ರಾಸೆಸ್ಸಲ್ಲಿ ಅದು ಬೇರೆ ಬೇರೆ ಥರ ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ಏನಾಗ್ತಿದೆ ಅಂತ ನಾವು ನೋಡೋಣ. ಏರೋಬಿಕ್ ಮತ್ತು ಅನೇರೋಬಿಕ್ನ ಇನ್ನೂ ಡೀಟೇಲಲ್ಲಿ ಕಲಿಯೋಕ್ಕೆ ಟ್ರೈ ಮಾಡೋಣ. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಈ ಪೈರುವೇಟ್ ಏನಿದೆ ಮೈಟೋಕಾಂಡ್ರಿಯಾ ಒಳಗೆ ಹೋಗುತ್ತೆ. ಮೈಟೋಕಾಂಡ್ರಿಯಾ ಕೂಡ ಸೈಟೋಪ್ಲಾಸಮ್ ಥರ ಒಂದು ಸೆಲ್ ಆರ್ಗನಲ್. ಇದನ್ನು ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತೀವಿ, ಆಯಿತಾ. ಸೊ ಮೈಟೋಕಾಂಡ್ರಿಯಾ ಬಂದು ಪವರ್ ಹೌಸ್. ಪವರ್ ಅಂದರೆ ಏನಲ್ಲ ಮಕ್ಕಳೇ, ಎನರ್ಜಿ. ಸೊ ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗ್ತಿದೆ ಅಲ್ವಾ, ಪೈರುವೇಟಿಂದ ಎನರ್ಜಿ ಈ ಆರ್ಗನಲ್ಲಿಂದ ಬರ್ತಿದೆ ಅಲ್ವಾ. ಸೊ ಅದಕ್ಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ನಾವು ಇದನ್ನ. ಸೊ ಏನಾಗುತ್ತೆ ಪೈರುವೇಟ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅಥವಾ ನೀರಾಗಿ ಕನ್ವರ್ಟ್ ಮಾಡುತ್ತೆ ಆ ಸೆಲ್ಲು. ಮತ್ತು ಅದರಿಂದ ನಮ್ಮ ಸೂಪರ್ ಹೀರೋ ಮಿಸ್ಟರ್ ಎನರ್ಜಿ ಬರ್ತಾನೆ ಅಥವಾ ಬರ್ತಾಳೆ, ಓಕೆನಾ. ಸೊ ಎನರ್ಜಿ, ಇದಕ್ಕೋಸ್ಕರನೇ ಇಷ್ಟು ಪರದಾಡಿದ್ದಲ್ವ ನಾವು. ಸೊ ಆ ಗ್ಲೂಕೋಸ್ನ ಪೈರುವೇಟಾಗಿ ಕನ್ವರ್ಟ್ ಮಾಡಿ, ಪೈರುವೇಟ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರಾಗಿ ಕನ್ವರ್ಟ್ ಮಾಡಿದ್ರೆ ನಮಗೆ ಎನರ್ಜಿ ಸಿಗತ್ತೆ. ಈ ಪ್ರಾಸೆಸ್ ಏನಿದೆ, ಇದು ಗ್ಲೂಕೋಸಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬರೋ ಪ್ರಾಸೆಸ್ನ ನಾವು ಕಂಪ್ಲೀಟ್ ಅಂದರೆ ಸಂಪೂರ್ಣ ಅಲ್ವಾ, ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ನೀವಿಲ್ಲಿ ಮೇಜರಾಗಿ ಏನೇನು ನೆನ್ಪಿಟ್ಕೋಬೇಕು? ಆಕ್ಸಿಜನ್ ಇದೆ, ಸೈಟೋಪ್ಲಾಸಮಲ್ಲಿ ನಡೆಯುತ್ತೆ ಫಸ್ಟು ಸ್ಟೆಪ್ಪು, ಆದಮೇಲೆ ಮೈಟೋಕಾಂಡ್ರಿಯಲ್ಲಿ ಪೈರುವೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಅನೇರೋಬಿಕ್ ರೆಸ್ಪಿರೇಷನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಾ ಹೇಳ್ದಾಗೆ ಪೈರುವೇಟ್ ಫಾರ್ಮ್ ಆಯಿತು ಆಲ್ರೆಡಿ. ಅನೇರೋಬಿಕ್ ರೆಸ್ಪಿರೇಷನ್ 2 ಥರ ಕಂಡೀಷನ್ಸಲ್ಲಿ ನಡೆಯುತ್ತೆ, ಆಯಿತಾ. ಸೊ ಏನಿದು, ಒಂದು ಈ ಗಾಳಿಯಲ್ಲಿ ಆಕ್ಸಿಜನ್ನೇ ಇಲ್ಲ, ಆಯಿತಾ, ಆಕ್ಸಿಜನ್ ಸಿಗ್ತಾನೇ ಇಲ್ಲ ಆ ಜೀವಿಗೆ ಅಂದಾಗ, ಅಥವಾ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ ಏನಂತೀವಿ, ಆ ಕಂಡೀಷನಲ್ಲಿ ಈ ಕಂಡೀಷನ್ ಎಲ್ಲೆಲ್ಲಿ ಕಾಣಕ್ಕೆ ಸಿಗುತ್ತೆ ಅಂದರೆ, ಈಸ್ಟ್ ಅಂತ ಒಂದು ಆರ್ಗ್ಯಾನಿಸಮ್ ಇದೆ, ಜೀವಿ ಇದೆ ಅಲ್ವಾ, ಇದು ಒಂದೇ ಸೆಲ್ ಇರೋವಂಥ ಆರ್ಗ್ಯಾನಿಸಮ್. ಸೊ ಒಂದು ಸೆಲ್ ಇರುವಂಥ ಆರ್ಗ್ಯಾನಿಸಮ್, ಇದರಲ್ಲಿ ಆಕ್ಸಿಜನ್ನೇ ಬಳಕೆ ಮಾಡದೆ ನಡೆಯೋದು ಅನೇರೋಬಿಕ್ ರೆಸ್ಪಿರೇಷನ್ ಅಲ್ವಾ. ಸೊ
ಇದರಲ್ಲಿ ಏನಾಗುತ್ತೆ, ಏನು ಕಾಣ್ತೇವೆ ನಾವು ಈ ಪ್ರಾಸೆಸ್ಸಲ್ಲಿ? ಪೈರುವೇಟಿಂದ ಏನು ಸಿಗ್ತಿದೆ ನಮಗೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ನೀವು ಈಸ್ಟ್ ಬಗ್ಗೆ ಕೇಳಿಲ್ಲದೆ ಇದ್ದರೂ ನೀವು ಈಸ್ಟ್ನ ನಿಮ್ಮ ಜೀವನದಲ್ಲಿ ನೀವು ಈಸ್ಟ್ ನೋಡಿರ್ತೀರ, ಅಂದರೆ ಕಣ್ಣಾರೆ ನೋಡಿಲ್ದೇ ಇದ್ರೂ ಈಸ್ಟ್ ಬಗ್ಗೆ ಗೊತ್ತಿರತ್ತೆ ನಿಮಗೆ. ಹೇಗೆ ಅಂತ ಕೇಳ್ತೀರಾ? ಈಗ ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ಏನು ಬರ್ತಿದೆ, ಪೈರುವೇಟ್ನ ಬ್ರೇಕ್ ಮಾಡಿದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಏನು ಬರ್ತಿದೆ, ಇದು ನಮ್ಮ ಜೀವನದ ಒಂದು ತುಂಬ ದೈನಿಕವಾಗಿ ನಾವು ಬಳಸೋ ಒಂದು ಪದಾರ್ಥದಲ್ಲಿರುತ್ತೆ. ಅದೇನಂದರೆ ಬ್ರೆಡ್. ಈಗ ನೀವು ಬೆಳಿಗ್ಗೆ ಅಮ್ಮ ಎದ್ದು ಹಾಲು ಬ್ರೆಡ್ಡು ಕೊಟ್ಟರೆ ನಿಮಗೆ ಗೊತ್ತಿರತ್ತೆ ಅಲ್ವಾ, ಬ್ರೆಡ್ಡಲ್ಲಿ ಮೈದಾ ಅಥವಾ ಬೇರೆ ಯಾವ ಹಿಟ್ಟನ್ನ ನೀವು ಯೂಸ್ ಮಾಡಿದ್ರು ಅದಕ್ಕೆ ಈಸ್ಟ್ ಹಾಕ್ತಾರೆ. ಆ ಈಸ್ಟ್ ಏನು ಮಾಡುತ್ತೆ, ಬ್ರೆಡ್ಡಲ್ಲಿರೋ ಗ್ಲೂಕೋಸ್ನ ಯೂಸ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ನ ಕ್ರಿಯೇಟ್ ಮಾಡುತ್ತೆ. ಈ ಕಾರ್ಬನ್ ಡೈಆಕ್ಸೈಡೇ ಬ್ರೆಡ್ ಅಷ್ಟು ಮೃದು ಮತ್ತು ಫುಲ್ ಫ್ಲಫಿ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಕಾರ್ಬನ್ ಡೈಆಕ್ಸೈಡೇ ಕಾರಣ. ಮತ್ತು ಎಥನಾಲ್ ಕೂಡ ನಿಮಗೆ ಗೊತ್ತಿರುತ್ತೆ. ಎಥನಾಲ್ ಏನಲ್ಲ, ಆಲ್ಕೋಹಾಲ್. ಈ ಮನುಷ್ಯರು ಕುಡಿಯೋ ಆಲ್ಕೋಹಾಲ್ ಬಂದು ಈಸ್ಟೇ ತಯಾರು ಮಾಡೋದು. ನಮಗೆ ಗ್ಲೂಕೋಸಿಂದ ಆಲ್ಕೋಹಾಲ್ ಸಿಗತ್ತೆ. ಆ್ಯಂಡ್ ಆಕ್ಸಿಜನ್ನ ಯೂಸ್ ಮಾಡ್ಕೊಳ್ದೇನೆ ಈ ಈಸ್ಟ್ ಜೀವಿ ಬಂದು ಗ್ಲೂಕೋಸಿಂದ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡಿ ಅದರೊಟ್ಟಿಗೆ ಎನರ್ಜಿ ಕೂಡ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಆಮೇಲೆ ಎರಡನೇ ಎಕ್ಸಾಂಪಲ್ ಅಲ್ಲ, ಕಂಡೀಷನ್ ಏನಂದರೆ, ಆಕ್ಸಿಜನ್ ಇದೆ ಆಯಿತಾ, ನಮ್ಮ ಸುತ್ತಮುತ್ತ ಆಕ್ಸಿಜನ್ ಇದೆ, ಆದರೆ ಸಾಕಷ್ಟು ಆಕ್ಸಿಜನ್ ಈ ಜೀವಿ ಅಥವಾ ಸೆಲ್ಲಿಗೆ ಸಿಗ್ತಿಲ್ಲ ಆಯಿತಾ. ಅಂದರೆ ಲ್ಯಾಕ್ ಆಫ್ ಆಕ್ಸಿಜನ್ ಇಲ್ಲವೇ ಇಲ್ಲ, ಅಂದರೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇದೆ ಬಟ್ ಸಾಕಷ್ಟು ಆಕ್ಸಿಜನ್ ಸಿಗ್ತಿಲ್ಲ, ಅಂದರೆ ಲ್ಯಾಕ್ ಆಫ್ ಆಕ್ಸಿಜನ್. ಇದು ನಮ್ಮ ದೇಹದ ಮಸಲ್ ಅಥವಾ ಮಾಂಸ ಅಂತ ಏನಂತೀವಿ, ಮಾಂಸಖಂಡಗಳಲ್ವ. ಸೊ ಇದರಲ್ಲಿ ಈ ಥರ ಆನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಆನರೋಬಿಕ್ ರೆಸ್ಪಿರೇಷನ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್, ಇದರಲ್ಲಿ ಏನಾಗ್ತಿದೆ, ಪೈರುವೇಟ್ ಏನಾಗಿ ಕನ್ವರ್ಟ್ ಆಗ್ತಿದೆ, ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಸಾಕಷ್ಟು ಆಕ್ಸಿಜನ್ ಸಿಗದೇ ಇದ್ದಾಗ ನಮ್ಮ ಮಸಲ್ ಸೆಲ್ಸ್, ನಮ್ಮ ಮಾಂಸಖಂಡಗಳು ಏನು ಮಾಡ್ತವೆ ಅಂದರೆ ಪೈರುವೇಟ್ನ ಹಿಡ್ದಾಕೊಂಡು ಲ್ಯಾಕ್ಟಿಕ್ ಆ್ಯಸಿಡ್ನ ಸಿಂಥಸೈಸ್ ಮಾಡುತ್ತವೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು, ಯಾಕಂದರೆ ನೀವು ತುಂಬ ಜಾಸ್ತಿ ದೂರ ಓಡಿದ್ರೆ ಅಥವಾ ತುಂಬ ಜಾಸ್ತಿ ಹೊತ್ತು ಸ್ವಿಮ್ಮಿಂಗ್ ಮಾಡಿದ್ರೆ ನಿಮ್ಮ ಮಾಂಸ ಅಂದರೆ ನಿಮ್ಮ ತೊಡೆ ಎಲ್ಲ ತುಂಬ ನೋವಾಗಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದೇನರಿಂದ ಅಂದರೆ ಇದೇ ಕಲ್ಪ್ರಿಟ್ಟು. ಇದು ಲ್ಯಾಕ್ಟಿಕ್ ಆ್ಯಸಿಡ್ ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗಿಬಿಡುತ್ತಾಗ. ಆ್ಯಂಡ್ ಅದರಿಂದ ಕ್ರ್ಯಾಂಪ್ಸ್ ಅಂತ ಏನಂತೀವಿ, ಅಂದರೆ ಕ್ರ್ಯಾಂಪ್ಸ್ ಅಂದರೆ ಏನಲ್ಲ, ತೊಡೆ ನೋವು ಅಥವಾ ಯಾವುದೇ ಮಾಂಸಖಂಡಗಳಲ್ಲಿ ಆಗುವಂಥ ನೋವನ್ನ ನಾವು ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಸೊ ಇದರೊಟ್ಟಿಗೆ ಎನರ್ಜಿ ಕೂಡ ಪ್ರೊಡ್ಯೂಸ್ ಆಗತ್ತೆ. ಸೊ ಈಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಮಕ್ಕಳೇ, ಈಸ್ಟಲ್ಲಿ ಆಬ್ಸೆನ್ಸ್ ಆಕ್ಸಿಜನ್ ಇಲ್ಲದೆ ಇರುವಾಗ ಎಥನಾಲ್ ಅಂದರೆ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ಸಿಗತ್ತೆ. ಆ್ಯಂಡ್ ಮಸಲ್ಸ್ ಅಥವಾ ಮಾಂಸಖಂಡಗಳಲ್ಲಿ ಆಕ್ಸಿಜನ್ ಇದೆ ಬಟ್ ಸಾಕಷ್ಟು ಆಕ್ಸಿಜನ್ ಇಲ್ಲ ಅಂದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇದೇ ಕಾರಣಕ್ಕೆ ನೀವು ತುಂಬ ಜಾಸ್ತಿ ಓಡಿದಾಗ ತುಂಬ ಬೇಗ ಉಸಿರಾಡ್ತೀರಾ. ಸೊ ದಟ್ ಮಾಂಸಖಂಡಗಳಿಗೆ ಜಾಸ್ತಿ ಆಕ್ಸಿಜನ್ ಹೋಗಲಿ ಅಂತ ನೀವು ತುಂಬ ಜಾಸ್ತಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಯಿತಾ. ಸೊ ಇದು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಈಗ ಎನರ್ಜಿ ಸಿಕ್ತು ನಮಗೆ, ಏರೋಬಿಕ್ ರೆಸ್ಪಿರೇಷನಲ್ಲೂ ಎನರ್ಜಿ ಸಿಕ್ತು, ಆ್ಯನೋರೋಬಿಕ್ ರೆಸ್ಪಿರೇಷನಲ್ಲೂ ಎನರ್ಜಿ ಸಿಕ್ತು. ಬಟ್ ಈ ಎನರ್ಜಿ ಆಗಿಂದಾಗಲೇ ಯೂಸ್ ಮಾಡ್ಕೊಳ್ಳಲ್ಲ ಸೆಲ್ಸು. ಅಂದರೆ ಒಂದಷ್ಟು ಕಾರಣಾಂತರಗಳಿಂದ ಒಂದಷ್ಟು ಕಾರಣಕ್ಕೆ ಆಗಿಂದಾಗಲೇ ಯೂಸ್ ಮಾಡ್ಕೊಳ್ಳುತ್ತೆ, ಅಂದರೆ ಒಂದಷ್ಟು ಪ್ರಾಸೆಸಸ್ಗೆ ಆಗಿಂದಾಗಲೇ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಜಾಸ್ತಿ ಸಮಯ ಏನಾಗುತ್ತೆ, ಎನರ್ಜಿ ಏನು ಬಂದಿರತ್ತೆ ಈ ರೆಸ್ಪಿರೇಷನಿಂದ, ಆ ಎನರ್ಜಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು ಆಯಿತಾ ಸೆಲ್ಲು. ಸೊ ಹೇಗೆ ಸ್ಟೋರ್ ಮಾಡುತ್ತೆ, ಹೇಗೆ ಶೇಖರಿಸ್ಕೊಂಡು ಇಟ್ಕೊಳ್ಳುತ್ತೆ ಅಂದರೆ, ಆಗ ನಮಗೆ ಈ ATP ಅಂತ ಒಂದು ಮಾಲಿಕ್ಯೂಲ್ ಪಿಕ್ಚರಲ್ಲಿ ಬರುತ್ತೆ. ATP ಅಂದ್ರೇನು, ಅಡಿನೋಸಿನ್ ಟ್ರೈಫಾಸ್ಫೇಟ್. ಟ್ರೈ ಅಂದರೆ 3. ಈ ATP ಬರೋದು ಇನ್ನೊಂದು ಮಾಲಿಕ್ಯೂಲಿಂದ, ಅದನ್ನು ನಾವು ಅಡಿನೋಸಿನ್ ಡೈಫಾಸ್ಫೇಟ್ ಅಂತೀವಿ. ಈ ಟ್ರೈ ಅಂದರೆ 3 ಅಲ್ವಾ, ಡೈ ಅಂದರೆ 2. ATPಯಲ್ಲಿ 3 ಇರೋದೇನು, ADPಯಲ್ಲಿ 2 ಇರೋದೇನು, ಅದೇ ಫಾಸ್ಫೇಟ್, ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. ಸೊ ಏನಾಗ್ತಿದೆ ಇಲ್ಲಿ ಅಂತ ಅರ್ಥ ಮಾಡಿಸ್ತೀನಿ. ATP ಫಾರ್ಮ್ ಆಗೋಕ್ಕೆ ಫಸ್ಟು ADP ಏನು ಮಾಡುತ್ತೆ, ಈ ಎನರ್ಜಿ ರಿಲೀಸ್ ಆದ ತಕ್ಷಣ
ಈ ರೆಸ್ಪಿರೇಷನ್ ಆದಮೇಲೆ ಎನರ್ಜಿ ರಿಲೀಸ್ ಆದ ತಕ್ಷಣ ಎ ಡಿ ಪಿಗೆ ಫುಲ್ ಖುಷಿ ಆಗ್ಬಿಡತ್ತೆ ಆಯಿತಾ. ಸೊ ಅದ್ರ ಪಕ್ಕ ಇರೋ ಫಾಸ್ಫೇಟ್ ಮಾಲಿಕ್ಯೂಲ್ನ ಹಿಡ್ದೇ ಅಪ್ಕೊಂಡ್ಬಿಡತ್ತೆ, ಓಕೆನಾ. ಸೊ ಇಲ್ಲಿ 2 ಮಾಲಿಕ್ಯೂಲ್ ಕಾಣಿಸ್ತಿದ್ಯಾ, ಇದು ಫಾಸ್ಫೇಟ್. ಈ ಎರಡರ ಜೊತೆ 3ನೇ ಫಾಸ್ಫೇಟ್ ಮಾಲಿಕ್ಯೂಲ್ನ ಕೂಡ ಎ ಡಿ ಪಿ ತೊಗೊಂಡು ಎ ಟಿ ಪಿ ಆಗಿ ಕನ್ವರ್ಟ್ ಆಗತ್ತೆ. ಸೊ ಎ ಟಿ ಪಿ ಆಗಿ ಕನ್ವರ್ಟ್ ಆದಮೇಲೆ ಎ ಟಿ ಪಿಯಲ್ಲಿ ಫುಲ್ ಎನರ್ಜಿ ಇರುತ್ತೆ, ಓಕೆನಾ. ಸೊ ಮತ್ತೆ ಈ 3ನೇ ಫಾಸ್ಫೇಟ್, ಈ ಕೊನೆ ಮೂಲೆ ಫಾಸ್ಫೇಟ್ನ ತೆಗಿಯೋದು ಅಂದರೆ ಬ್ರೇಕ್ ಅಂತ ಏನಂತೀವಿ, ಅದಕ್ಕೆ ಇನ್ನೊಂದು ಪದ ಅಂದರೆ ಲೈಸಿಸ್. ಸೊ ಹೈಡ್ರಾಲಿಸಿಸ್, ಎ ಟಿ ಪಿ ಹೈಡ್ರಾಲಿಸಿಸ್ ಅಂದ್ರೇನು? ಹೈಡ್ರೋ ಅಂದರೆ ವಾಟರ್ ಮಕ್ಕಳೇ, ಏನೂ ಇಲ್ಲ, ಫುಲ್ ತಲೆ ಕೆಡಿಸ್ಕೋಬೇಡಿ ಏನೂ ನೀವು. ವಾಟರ್ನ ಯೂಟಿಲೈಸ್ ಮಾಡ್ಕೊಂಡು ಅಥವಾ ಬಳಸ್ಕೊಂಡು ಲೈಸಿಸ್ ಅಂದರೆ ಬ್ರೇಕ್ ಏನು ಮಾಡ್ತಿದೆ ಎ ಟಿ ಪಿ, ಇದನ್ನು ಎ ಟಿ ಪಿ ಹೈಡ್ರಾಲಿಸಿಸ್ ಅಂತ ಕರೀತಾರೆ, ಓಕೆನಾ. ಸೊ ಇದು ನೀವು ಅರ್ಥ ಏನಾಯಿತು? ಎನರ್ಜಿನ ಅದ್ರೊಳಗೆ ಹಾಕಿದ್ಮೇಲೆ ಅದು ಫಾಸ್ಫೇಟ್ನ ಎ ಡಿ ಪಿ ಒಳಗೆ ಹಾಕಿದ್ಮೇಲೆ ಅದು ಫಾಸ್ಫೇಟ್ನ ಹಿಡಿದಿಟ್ಕೊಳ್ಳುತ್ತೆ. ಸೊ ಫಾಸ್ಫೇಟ್ನ ತೆಗೆದಾಗ ಏನು ರಿಲೀಸ್ ಆಗಬೇಕು? ಎನರ್ಜಿ. ಸೊ ಎಷ್ಟು ಎನರ್ಜಿ ಬರ್ತಿದೆ? 30.5 ಕಿಲೋ ಜೂಲ್ಸ್ ಪರ್ ಮೋಲ್ ಆಫ್ ಎನರ್ಜಿ. ಈಗ ಜೂಲ್ಸ್ ಅಂದರೆ ಏನಿಲ್ಲ, ಈ ಎನರ್ಜಿನ ಅಳಿಯೋ ಅಂತ ಒಂದು ಯೂನಿಟ್ ಅಷ್ಟೇ, ಓಕೆನಾ. ಸೊ ಕಿಲೋ ಜೂಲ್ಸ್ ಅಂದರೆ, ಕಿಲೋ ಅಂದ್ರೇನು? 1000. ಸೊ 30.5,000 ಕಿಲೋ ಜೂಲ್ಸ್ ಆಫ್ ಎನರ್ಜಿ ಪರ್ ಮೋಲ್. ಒಂದು ಎ ಟಿ ಪಿನ ಬ್ರೇಕ್ ಮಾಡಿ ಎ ಡಿ ಪಿ ಆದಾಗ ಇಷ್ಟು ಎನರ್ಜಿ ಆಚೆ ಬರುತ್ತೆ. ಸೊ ಈ ಪ್ರಾಸೆಸ್ ಏನಿದೆ, ಹೈಡ್ರಾಲಿಸಿಸ್ ಏನಿದೆ, ಇದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್ ಅಂತ ಯಾಕೆ ಕರೀತಾರೆ? ಇದು ಎಕ್ಸೋ ಅಂದರೆ ಆಚೆ ಬಿಡುವಂಥದ್ದು, ಆಯಿತಾ. ಆಚೆ ಕಳಿಸಿದ್ರೆ ಅದನ್ನು ಎಕ್ಸೋ ಅಂತಾರೆ. ಸೊ ಈ ಹೈಡ್ರಾಲಿಸಿಸಿಂದ ಎನರ್ಜಿ ಆಚೆ ಬರ್ತಿದೆ ಅಲ್ವಾ, ಸೊ ಇದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಾರೆ. ಸೊ ಇದಾದಮೇಲೆ ಆಚೆ ಬಂದಿರುವ ಎನರ್ಜಿನ ಬೇರೆ ರಿಯಾಕ್ಷನ್ಸ್, ಯಾವ ರಿಯಾಕ್ಷನ್ಸ್? ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಒಂದು ಹೇಳ್ತಾರೆ. ಆ ಎಂಡೋ ಅಂದರೆ ಒಳಗೆ ತಗೊಳ್ಳೋದು. ಸೊ ಇಲ್ಲಿ ರಿಲೀಸ್ ಆಗಿರೋ ಎನರ್ಜಿನ ಆ ರಿಯಾಕ್ಷನ್ಸ್ ಯೂಟಿಲೈಸ್ ಮಾಡ್ಕೋತವೆ. ಎಂಡೋಥರ್ಮಿಕ್, ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆ್ಯಸ್ ಹೀಟ್ ಅಲ್ವಾ. ಸೊ ಎನರ್ಜಿನ ಒಳಗೆ ಎಳ್ಕೊಂಡ್ರೆ ಆ ರಿಯಾಕ್ಷನ್ನ ಎಂಡೋಥರ್ಮಿಕ್ ಅಂದರೆ ಎನರ್ಜಿ ಕನ್ಸ್ಯೂಮ್ ಆಗ್ತಿದೆ, ಎನರ್ಜಿ ಬಳಕೆ ಆಗ್ತಿದೆ, ಇಲ್ಲಿ ಎನರ್ಜಿ ಆಚೆ ಬರ್ತಿದೆ, ಓಕೆನಾ. ಸೊ ಹೀಗೆ ಎ ಟಿ ಪಿ ಏನಿಲ್ಲ ಮಕ್ಕಳೇ, ನೀವು ಎ ಟಿ ಪಿನ ಒಂದು ಬ್ಯಾಟ್ರಿ ಅಂತ ನೆನ್ಪಿಟ್ಕೋಬೋದು. ಈಗ ನಿಮ್ಮ ಹತ್ರ ಪವರ್ ಬ್ಯಾಂಕ್ಸು ಇರ್ಬೋದಲ್ವಾ, ಫೋನಲ್ಲಿ ಯೂಸ್ ಮಾಡುವಂಥ ಪವರ್ ಬ್ಯಾಂಕ್. ಸೊ ಪವರ್ ಬ್ಯಾಂಕ್ ಅಥವಾ ಬ್ಯಾಟ್ರಿಯಲ್ಲಿ ಏನಾಗುತ್ತೆ, ಫಸ್ಟು ಪವರ್ ಬ್ಯಾಂಕ್ನ ಚಾರ್ಜ್ ಮಾಡ್ತೀರಾ ನೀವು, ಆಗ ಪವರ್ ಬ್ಯಾಂಕ್ ಅಷ್ಟು ಎನರ್ಜಿನ ತನ್ನೊಳಗೆ ಇಟ್ಕೊಂಡು ಆಮೇಲೆ ಫೋನಿಗೆ ವಾಪಸ್ ಚಾರ್ಜಿಂಗ್ ಹಾಕಿದಾಗ ಆ ಪವರ್ ಬ್ಯಾಂಕಲ್ಲಿರೋ ಎನರ್ಜಿ ಎಲ್ಲ ಫೋನಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಸೊ ಅದೇ ಥರ ಎ ಟಿ ಪಿ ಬಂದು ಒಂದು ಬ್ಯಾಟ್ರಿ ಅಷ್ಟೆ. ಸೊ ಈಗ ನಮಗೆ ಚೆನ್ನಾಗಿ ಏರೋಬಿಕ್ ರೆಸ್ಪಿರೇಷನ್ ಏನು, ಆ್ಯನರೋಬಿಕ್ ರೆಸ್ಪಿರೇಷನ್ ಏನು ಅಂತ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಓಕೆನಾ. ಸೊ ಈಗ ನಾವು ಕಂಪೇರ್ ಮಾಡೋಣ, ಎರಡಕ್ಕೂ ಏನೇನು ಗುಣಗಳಿದೆ, ಏನೇನು ಆಚೆ ಬರುತ್ತೆ, ಏನೇನು ಒಳಗೆ ಹೋಗುತ್ತೆ ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ. ಎಲ್ಲೆಲ್ಲಿ ನಡೆಯುತ್ತೆ ಅಂತಲೂ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಇದು ನಿಮ್ಗೆ ಆಲ್ರೆಡಿ ಚೆನ್ನಾಗಿ ಅರ್ಥ ಆಗಿರಬೇಕು. ಆಕ್ಸಿಜನ್ನ ಯೂಸ್ ಮಾಡ್ಕೊಂಡು ನಡೆಯುವಂಥ ಪ್ರಾಸೆಸ್ ಏರೋಬಿಕ್ ರೆಸ್ಪಿರೇಷನ್. ಆಕ್ಸಿಜನ್ ಇಲ್ಲದೆ ಇದ್ದಾಗ ನಡೆಯುವಂಥ ಪ್ರಾಸೆಸ್ ಅನೈರೋಬಿಕ್ ರೆಸ್ಪಿರೇಷನ್. ಆಕ್ಸಿಜನ್ ಇಲ್ಲದಿದ್ದಾಗ, ಆಕ್ಸಿಜನ್ ಇಲ್ಲವೇ ಇಲ್ಲ ಅಂದಾಗಲೂ ನಡೆಯುತ್ತೆ, ಆಕ್ಸಿಜನ್ ತುಂಬ ಕಡಿಮೆ ಸಿಗ್ತಿದೆ ಅಂದಾಗಲೂ ಅನೈರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಮತ್ತು ಮೋರ್ ಎನರ್ಜಿ, ಈಗ ಏರೋಬಿಕ್ ರೆಸ್ಪಿರೇಷನಲ್ಲಿ ಕಂಪ್ಲೀಟ್ ಆಕ್ಸಿಡೇಷನ್ ನಡೀತಿದೆ ಅಂದಲ್ವಾ. ಸೊ ಎನರ್ಜಿ ಜಾಸ್ತಿಯಾಗಿ ಸಿಗುತ್ತೆ. ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಆ್ಯನರೋಬಿಕ್ ರೆಸ್ಪಿರೇಷನ್ನ ಇನ್ಕಂಪ್ಲೀಟ್ ರೆಸ್ಪಿರೇಷನ್ ಅಂತ ಕೂಡ, ಅಥವಾ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಗ್ಲೂಕೋಸ್ ಕಂಪ್ಲೀಟಾಗಿ ಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಕನ್ವರ್ಟ್ ಆಗ್ತಿಲ್ಲ, ನಮಗೆ ಎಥನಾಲ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಸಿಗ್ತಿದೆ. ಸೊ ಅದನ್ನು ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಇನ್ಕಂಪ್ಲೀಟ್, ಅದು ಪೂರ್ತಿಯಾಗಿ ಆಗ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಅಂದರೆ ಸಾಧಾರಣವಾಗಿ ನಮಗೆ ಎನರ್ಜಿ ಕಡಿಮೆನೇ ಸಿಗುತ್ತೆ ಅಲ್ವಾ. ಸೊ ಲೆಸ್ ಎನರ್ಜಿ, ಕಡಿಮೆ ಎನರ್ಜಿ ಸಿಗ್ತಿದೆ ನಮಗೆ ಅನೈರೋಬಿಕ್ ರೆಸ್ಪಿರೇಷನಲ್ಲಿ. ಇದು ಎಲ್ಲಿ ನಡೀತಿದೆ ಏರೋಬಿಕ್ ರೆಸ್ಪಿರೇಷನ್? ಪೈರುವೇಟ್ ಎಲ್ಲಿ ಹೋಗುತ್ತೆ, ಯಾವ ಆರ್ಗನಲ್ಲಿಗೆ ಹೋಗುತ್ತೆ? ಮೈಟೋಕಾಂಡ್ರಿಯಾ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಪೈರುವೇಟ್ ಹೋಗುತ್ತೆ. ಬಟ್ ಅನೈರೋಬಿಕ್ ರೆಸ್ಪಿರೇಷನಲ್ಲಿ ಸೈಟೋಪ್ಲಾಸಮ್ ಒಳಗೇನೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ನಡೆಯೋದು ಅಲ್ವಾ.
ನೆಕ್ಸ್ಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್, ಸಂಕೀರ್ಣ ಜೀವಿಗಳು ಏನಂತೀವಿ, ತುಂಬ ದೊಡ್ಡ ಜೀವಿ ಅಲ್ಲ, ನಮ್ಮ ಥರ ಜೀವಿಗಳು ಯಾರಲ್ಲಿ ತುಂಬಾ ಜಾಸ್ತಿ ಸೆಲ್ಸ್ ಇರುತ್ತೆ, ತುಂಬಾ ಜಾಸ್ತಿ ಆರ್ಗನ್ ಸಿಸ್ಟಮ್ಗಳಿರುತ್ತೆ ಅಲ್ವಾ. ಸೊ ಅದನ್ನು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತೀವಿ. ಆ ಆರ್ಗ್ಯಾನಿಸಮ್ಸ್ ಅಥವಾ ಜೀವಿಗಳಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯೋದು. ಮತ್ತು ಸಿಂಪ್ಲರ್ ಅಂದರೆ ಇನ್ನು ಚಿಕ್ಕ ಪ್ರಾಣಿಗಳು, ಲೈಕ್ ಈಸ್ಟ್ ಅಂತ ನಾವೇನು ಮಾತಾಡಿದ್ವಿ, ಇಂಥ ಸರಳವಾದ ಜೀವಿಗಳಲ್ಲಿ ಆನೆರೋಬಿಕ್ ರೆಸ್ಪಿರೇಷನ್ ನಡೆಯೋದು. ಮತ್ತು ಲಾಸ್ಟ್ ಏನಾಚೆ ಬಂತು ಏರೋಬಿಕ್ ಮತ್ತು ಆನೆರೋಬಿಕ್ ರೆಸ್ಪಿರೇಷನ್ ನಡೆದಾಗ, ಏರೋಬಿಕಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಆನೆರೋಬಿಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್. ಯಾವುದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್? ಮಾಂಸ ಅಥವಾ ಮಸಲ್ ಟಿಶ್ಯೂ ಅಲ್ಲಿ. ಆ್ಯಂಡ್ ಎಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬಂದು ನಮ್ಮ ಈಸ್ಟಿನಲ್ಲಿ ಹೊರಬರ್ತಿರೋಂಥ ಪ್ರಾಡಕ್ಟ್ಗಳು. ಸೊ ಈಗ ನಮಗೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವಾ. ಸೊ ನಾ ಹೇಳ್ದ ಹಾಗೆ ಸಂಕೀರ್ಣ ಪ್ರಾಣಿಗಳಲ್ಲಿ ಪ್ರಾಣಿಗಳಂದರೆ ಸಂಕೀರ್ಣ ಜೀವಿಗಳಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಸೊ ನಾವು ಕೂಡ ಸಂಕೀರ್ಣ ಜೀವಿಗಳು, ಹ್ಯೂಮನ್ಸ್ ಕೂಡ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರಿತೀವಿ. ಸೊ ನಮಗೆ ಆಕ್ಸಿಜನ್ ಬೇಕು. ಎಲ್ಲಿಂದ ಬರ್ತಿದೆ ಆಕ್ಸಿಜನ್? ಅಟ್ಮಾಸ್ಫಿಯರ್ ಅಂದರೆ ನಮ್ಮ ಸುತ್ತಮುತ್ತ ಇರೋ ಗಾಳಿಯಿಂದ ನಾವು ಆಕ್ಸಿಜನ್ ತೊಗೋತೀವಿ. ಹೇಗೆ ತೊಗೋತೀವಿ, ಇದರಲ್ಲಿ ಯಾವ್ಯಾವ ಅಂಗ ಭಾಗಿಯಾಗುತ್ತೆ ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಫಸ್ಟ್ ಅಂಗ, ನೀವು ಉಸಿರಾಡಿದಾಗ ಉಸಿರು ಎಲ್ಲಿಂದ ಹೋಗ್ತಿದೆ? ಮೂಗಲ್ಲಿ 2 ರಂಧ್ರ ಇದೆ ಅಲ್ವಾ, ಅದನ್ನು ನಾವು ನಾಸ್ಟ್ರಿಲ್ಸ್ ಅಂತ ಕರಿತೀವಿ. ಓಕೆನಾ? ನಾಸ್ಟ್ರಿಲ್ ನೇಸಲ್ ಕ್ಯಾವಿಟಿಯಲ್ಲಿ ಇರುತ್ತೆ. ನೇಸಲ್ ಕ್ಯಾವಿಟಿ ಅಂದರೆ ಏನಿಲ್ಲ ಮಕ್ಕಳೇ, ಕ್ಯಾವಿಟಿ ಅಂದರೆ ಖಾಲಿ ಜಾಗ, ಆಯಿತಾ? ಅಂದರೆ BDA ಸೈಟ್ ಥರ ಖಾಲಿ ಜಾಗ ಅಲ್ಲ. ಇದು ಕ್ಯಾವಿಟಿ ಅಂದರೆ ಅದರಲ್ಲಿ ಟಿಶ್ಯೂಗಳಿರಲ್ಲ. ಈಗ ನೋಡಿ, ನಿಮ್ಮ ಕೈಯಲ್ಲೆಲ್ಲ ಆಚೆ ನಿಮ್ಮ ಚರ್ಮ ಇರುತ್ತೆ, ಚರ್ಮದೊಳಗೆ ಮಾಂಸ ಇರುತ್ತೆ ಅಲ್ವಾ. ಸೊ ಆ ಥರ ನಿಮ್ಮ ಮೂಗೊಳಗೆ ಏನೂ ಕಾಣಿಸಲ್ಲ ಅಲ್ವಾ. ಸೊ ಅಂಥ ಖಾಲಿ ಜಾಗನ ಕ್ಯಾವಿಟಿ ಅಂತ ಹೇಳ್ತೀವಿ. ಈಗ ಫಸ್ಟು ಮೂಗಿನ ರಂಧ್ರ ಅಥವಾ ನಾಸ್ಟ್ರಿಲ್ಸ್ಗೆ ಹೋಗಿ ಅದು ಗಾಳಿ ಏನಿದೆ ಅದು ನೇಸಲ್ ಕ್ಯಾವಿಟಿನ ಎಂಟರ್ ಆಗುತ್ತೆ. ಇಲ್ಲಿ ಕೂಡ ನೋಡ್ಬೋದು ನೀವು, ಇದು ನಾಸ್ಟ್ರಿಲ್, ಇದು ಬಂದು ನೇಸಲ್ ಕ್ಯಾವಿಟಿ. ನೋಡಿ ಹೇಗೆ ಖಾಲಿ ಇದೆ, ಅದನ್ನು ನಾವು ನೇಸಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ನೇಸಲ್ ಕ್ಯಾವಿಟಿಯಲ್ಲಿ ನೀವು 2 ತುಂಬ ಮುಖ್ಯವಾದ ಥಿಂಗ್ಸ್ನ ನೆನ್ಪಿಟ್ಕೋಬೇಕಂದ್ರೆ, ನೀವು ಮೂಗನ್ನ ಈ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಮೂಗೊಳಗೆ ಚಿಕ್ಕ ಚಿಕ್ಕ ಕೂದಲು ಥರ ಇರುತ್ತೆ ಅಲ್ವಾ, ಅದನ್ನು ನಾವು ಫೈನ್ ಹೇರ್ ಅಂತ ಏನು ಹೇಳ್ತೀವಿ. ಇದರ ಫಂಕ್ಷನ್ ಏನು? ಇದು ಕಾರಣ ಇಲ್ಲದೆ ನಮ್ಮ ದೇಹದಲ್ಲಿ ಯಾವುದೇ ಅಂಗ ಇರಲ್ಲ, ಆಯಿತಾ? ಸೊ ಅದೇ ಥರ ಹೇರ್ ಮತ್ತು ಇನ್ನೊಂದು ಮ್ಯೂಕಸ್ ಅಂತ ಏನು ಹೇಳ್ತೀವಿ, ಇದು ಕೂಡ ನೇಸಲ್ ಕ್ಯಾವಿಟಿಯಲ್ಲಿ ಇರುತ್ತೆ. ಸೊ ಏನಿದು ಮ್ಯೂಕಸ್ ಏನು ಅಂತ ಎಲ್ಲರಿಗೂ ಗೊತ್ತಿರೋದು, ಚೆನ್ನಾಗಿ ನಂಗೆ ಗೊತ್ತೋದು. ಸೊ ನೇಸಲ್ ಕ್ಯಾವಿಟಿಯಲ್ಲಿ ಹೇರ್ ಮತ್ತು ಮ್ಯೂಕಸ್ ಇರುತ್ತೆ ಅಲ್ವಾ. ಸೊ ಇದರ ಫಂಕ್ಷನ್ ಏನಂದರೆ, ನೀವು ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ದೀರಾ ಅಂದಮೇಲೆ ನಿಮಗೆ ಧೂಳು ಪ್ರದೂಷಣೆ ಇಲ್ಲದೆ ಅಂತೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಆದರೆ ಜಾಸ್ತಿ ಧೂಳಿರೋಂಥ ಗಾಳಿನ ನಾವು ದೇಹದೊಳಗಡೆ ಬಿಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಸೊ ಹೇರ್ ಮತ್ತು ಮ್ಯೂಕಸ್ ಧೂಳು ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಅಂತ ನಾವೇನು ಕರಿತೀವಿ ಅದನ್ನ ಹಿಡಿದಿಟ್ಕೊಳ್ಳುತ್ತೆ, ಸೊ ದಟ್ ಅದು ನಮ್ಮ ಬಾಡಿ ಒಳಗೆ ಹೋಗ್ತಿರ್ಲಿ ಅಂತ. ಇದು ಮೇನ್ ಫಂಕ್ಷನ್ ನಮ್ಮ ನೇಸಲ್ ಕ್ಯಾವಿಟಿದು. ನೇಸಲ್ ಕ್ಯಾವಿಟಿಯಿಂದ ನೆಕ್ಸ್ಟ್ ಹೋಗೋ ಭಾಗನ ಫ್ಯಾರಿಂಗ್ಸ್ ಅಂತ ಕರೀತಾರೆ. ಇದು ಇಲ್ಲಿದೆ ನೋಡಿ, ಇದು ಫ್ಯಾರಿಂಗ್ಸ್. ಇದು ಊಟ ಮತ್ತು ಗಾಳಿಗೆ ಒಂದೇ ಪ್ಯಾಸೇಜು. ಇದೇ ಟ್ಯೂಬಲ್ಲಿ ಊಟನೂ ಹೋಗುತ್ತೆ, ಗಾಳಿನೂ ಹೋಗುತ್ತೆ. ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ ಬಕ್ಕಲ್ ಕ್ಯಾವಿಟಿ, ಅದು ಬಾಯಿ ಅಲ್ವಾ. ಸೊ ಬಾಯಿಂದ ಊಟ ಫ್ಯಾರಿಂಗ್ಸಿಗೆ ಹೋಗುತ್ತೆ, ನಾಸ್ಟ್ರಲಿಂದ ಗಾಳಿ ಕೂಡ ಫ್ಯಾರಿಂಗ್ಸಿಗೆ ಹೋಗುತ್ತೆ. ಸೊ ಫ್ಯಾರಿಂಗ್ಸಲ್ಲಿ 2 ಪಾಸ್ ಆಗ್ತಿದೆ ಅಲ್ವಾ. ಫ್ಯಾರಿಂಗ್ಸ್ ಅಂತ ಅಲ್ಲಿ ಹೋಗುತ್ತೆ ಲ್ಯಾರಿಂಗ್ಸ್ ಏನಿಲ್ಲ ಮಕ್ಕಳೇ, ವಾಯ್ಸ್ ಬಾಕ್ಸ್ ಅಂತಾನು ಕರಿತೀವಿ ನಾವು. ವಾಯ್ಸ್ ಅಂದ್ರೇನು? ಶಬ್ದ. ನಾವು ಮಾತಾಡೋ ಮಾತು, ನಮ್ಮ ಶಬ್ದ ಎಲ್ಲ ಅಲ್ಲೇ ಉತ್ಪತ್ತಿ ಅಂದರೆ ಜನ್ರೇಟ್ ಆಗೋದು ಅಲ್ವಾ. ಈಗ ಲ್ಯಾರಿಂಗ್ಸ್ ದೊಡ್ಡದಿದ್ದಷ್ಟು ತುಂಬ ಡೀಪ್ ಆಗಿ ವಾಯ್ಸ್ ಬರುತ್ತೆ, ತುಂಬ ಗಾಡಿಯಾಗಿರೋ ವಾಯ್ಸು. ಗಂಡಸರಲ್ಲಿ ಏನಿರುತ್ತೆ ಅದು ದೊಡ್ಡ ವಾಯ್ಸ್ ಬಾಕ್ಸ್ ಅಥವಾ ದೊಡ್ಡ ಲ್ಯಾರಿಂಗ್ಸ್ ಇದ್ದರೆ ಬರುವಂಥದ್ದು. ಹೆಣ್ಮಕ್ಳದು ಸ್ವಲ್ಪ ಇನ್ನೂ ಸಡಿಲವಾಗಿರುತ್ತಲ್ವ, ಲೈಕ್ ಹೈ ಪಿಚ್ಡ್ ವಾಯ್ಸ್ ಇರುತ್ತೆ ಅಲ್ವಾ. ಅದು ಯಾಕಂದರೆ ಲ್ಯಾರಿಂಗ್ಸ್ ಚಿಕ್ಕದಾಗಿರುತ್ತೆ ಹೆಣ್ಮಕ್ಳಲ್ಲಿ. ಸೊ ಲ್ಯಾರಿಂಗ್ಸ್ ಇಸ್ ನಥಿಂಗ್ ಬಟ್ ವಾಯ್ಸ್ ಬಾಕ್ಸ್. ಲ್ಯಾರಿಂಗ್ಸಿಂದ ಎಲ್ಲಿಗೆ ಹೋಗ್ತಿದೆ? ಈ ನೆಕ್ಸ್ಟ್ ಪಾರ್ಟ್ ಏನಿದೆ ಇದನ್ನು ಟ್ರೇಕಿಯಾ ಅಂತಾರೆ.
ಇಲ್ಲಿ ಟ್ರೇಕಿಯಾ. ನೀವು ಮನೆಯಲ್ಲಿ ವಾಶ್ ಬೇಸಿನ್ ಅಥವಾ ಸಿಂಕ್ ನೋಡಿದರೆ ಅದ್ರ ಕೆಳಗೆ ಒಂದು ಪೈಪ್ ಅಬ್ಸರ್ವ್ ಮಾಡಿದ್ದೀರಾ? ಆ ಪೈಪಲ್ಲಿ ರಿಂಗ್ 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 ಅಂದರೆ ಎಲ್ಲರ ಮನೆಯಲ್ಲೂ ಇರಲ್ಲ ಅಂತ ಪೈಪು, ಬಟ್ ನೋಡಿರೋರು ಯಾರ ಮನೇಲಿದೆ ಅವ್ರ ಮನೇಲಿ ಹೋಗಿ ದಯವಿಟ್ಟು ನೋಡ್ಕೊಂಬನ್ನಿ. ಅದರಲ್ಲಿ ರಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ? ಸೊ ಅದೇ ಥರ ಇಲ್ಲಿ ನೋಡಿ ಟ್ರೇಕಿಯಾಗೂ ರಿಂಗ್ಸ್ ಇರುತ್ತೆ. ಅದು ಏನಕ್ಕಿದೆ ಅಂದರೆ ಅದು ಬೀಳ್ದೇ ಇರಲಿ ಅಂತ, ತನ್ನ ವೇಟಿಂದ ತಾನೇ ಕೆಳಗೆ ಲಂಗ್ಸ್ ಮೇಲೆ ಬೀಳ್ದೇ ಇರಲಿ ಅಂತ ಈ ಕಾರ್ಟಿಲೇಜ್ ರಿಂಗ್ಸ್ ಇರುತ್ತೆ ಟ್ರೇಕಿಯಲ್ಲಿ. ರಿಂಗ್ಸ್ ಆಫ್ ಕಾರ್ಟಿಲೇಜ್. ಓಕೆನಾ? ಸೊ ಈ ಟ್ರೇಕಿಯಾ ಪುನಃ ಡಿವೈಡ್ ಆಗಿ ಲಂಗ್ಸ್ ಅಥವಾ ಶ್ವಾಸಕೋಶಗಳು ಅಂತ ನಾವೇನಂತೀವಿ, ಇದ್ರೊಳಗೆ ಹೋಗೋ ಮುಂಚೆ ಪುನಃ ಡಿವೈಡ್ ಆಗುತ್ತೆ. ಸೊ ಈ ಡಿವೈಡ್ ಆಗಿರೋ ಟ್ರೇಕಿಯಾನ ನಾವು ಬ್ರಾಂಕೈ ಅಂತ ಕರಿತೀವಿ. ಮತ್ತೆ ಬ್ರಾಂಕೈ ಡಿವೈಡ್ ಆಗತ್ತೆ, ಭಾಗಗಳಾಗಿ ಏನು ಡಿವೈಡ್ ಆಗುತ್ತೆ ಅಲ್ವಾ? ಸೊ ಈ ಬ್ರಾಂಕೈ ಮತ್ತೆ ಮತ್ತೆ ಡಿವೈಡ್ ಆದಾಗ ಇದನ್ನ ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಇಲ್ಲಿ ಚಿಕ್ಕ ಚಿಕ್ಕ ಭಾಗಗಳು, ಇದು ದೊಡ್ಡದಿದೆ ಈ ಪೈಪು, ಇದು ಪುನಃ 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 ಡಿವೈಡ್ ಆಗಿ ಇಲ್ಲಿ ಬ್ರಾಂಕೈ ಆಗುತ್ತೆ, ಬ್ರಾಂಕಿಯೋಲ್ಸ್ ಆಗುತ್ತೆ. ಬ್ರಾಂಕಿಯೋಲ್ ತುದಿಯಲ್ಲಿ ಒಳ್ಳೆ ಚಿಕ್ಕ ಚಿಕ್ಕ ಬಲೂನ್ ಥರ ಸ್ಟ್ರಕ್ಚರ್ ಇರುತ್ತೆ, ಆಯಿತಾ? ಅದನ್ನು ನಾವು ಆಲ್ವಿಯೋಲೈ ಅಂತೀವಿ. ಆಲ್ವಿಯೋಲೈಗೆ ತುಂಬ ದೊಡ್ಡ ಫಂಕ್ಷನ್ ಇದೆ, ಅದನ್ನು ನಾವು ನೆಕ್ಸ್ಟ್ ಭಾಗದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ಆಲ್ವಿಯೋಲೈ ಬಿಟ್ಟರೆ ಇನ್ನೊಂದು ಭಾಗ ಇದೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ದು, ಅದನ್ನು ಡಯಾಫ್ರಮ್ ಅಂತ ಕರಿತೀವಿ. ಓಕೆನಾ? ಡಯಾಫ್ರಮ್ ಏನಿಲ್ಲ, ಈಗ ನೀವು ರಬ್ಬರ್ ಬಲೂನ್ನ ತೊಗೊಂಡು ಕಟ್ ಮಾಡಿದ್ರೆ ಅದು ಫುಲ್ ಫ್ಲ್ಯಾಟ್ ಆಗಿ ಸಿಗುತ್ತೆ ಅಲ್ವಾ ನಿಮಗೆ? ಸೊ ಡಯಾಫ್ರಮ್ ಕೂಡ ಅದೇ ಥರ ಫ್ಲ್ಯಾಟ್ ಮಸ್ಕ್ಯುಲಾರ್ ಸರ್ಫೇಸ್. ಇಟ್ಸ್ ಮಸ್ಕ್ಯುಲಾರ್ ಶೀಟ್, ದಟ್ ಈಸ್ ಅದು ಲಂಗ್ಸ್ ಕೆಳಗೆ ಇರುವಂಥ ಮಸ್ಕ್ಯುಲಾರ್ ಶೀಟ್. ಸೊ ಡಯಾಫ್ರಮ್ದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಅದೇನು ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ಹೇಳಿದ್ವಿ ಗಾಳಿ ತುಂಬ ಮುಖ್ಯ, ಗಾಳಿ ದೇಹದೊಳಗೆ ತೊಗೊಳಕ್ ಬೇಕಾಗಿರೋ ಅಂಗಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ, ಹೇಗೆ ಇವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡತ್ತೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಈಗ ಗಾಳಿ ಒಳಗೆ ಹೋಗ್ಬೇಕಂದ್ರೆ ಗಾಳಿ ಒಳಗೆ ತಗೊಳ್ಳೋ ಪ್ರಾಸೆಸ್ನ ನಾವು ಇನ್ಹಲೇಷನ್ ಅಂತ ಕರಿತೀವಿ. ಇನ್ಹಲೇಷನ್ ಕೂಡ ಅನ್ಬೋದು, ಇನ್ಸ್ಪಿರೇಷನ್ ಅಂತ ಕೂಡ ಅನ್ಬೋದು, ಎರಡು ಒಂದೇನೆ. ಸೊ ಹೇಗೆ ಗಾಳಿ ಒಳಗೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣವಾ? ಸೊ ಫಸ್ಟು ನಮ್ಮದು ಲಂಗ್ಸ್ ಏನಿದೆ ಅದು ಮೇಲೆ ಗಾಳಿ ಒಳಗೆ ಹೋಗಬೇಕಾದ್ರೆ ಅದು ಮೇಲೆ ಹೋಗಿ ಆಚೆಗೆ ಬರುತ್ತೆ, ಅಪ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್ಸ್. ಅಂದರೆ ಈಗ ಮೇಲೆ ಹೋಗಿ ಆಚೆ ಬಂದರೆ ಲಂಗ್ಸ್ದು ಏರಿಯಾ ಜಾಸ್ತಿ ಆಗ್ತಿದೆ. ಈಗ ನೀವು ಆ ಡಯಾಗ್ರಾಮ್ ಮತ್ತು ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಿರ್ಬೋದು, ಲಂಗ್ಸ್ ದೊಡ್ಡದಾಗ್ತಿದೆ ಬೇಸಿಕಲಿ ಲಂಗ್ಸ್ ಅಲ್ವಾ? ಸೊ ಅದೇ ಥರ ಈ ಡಯಾಫ್ರಮ್ ಕೂಡ ಫ್ಲ್ಯಾಟ್ ಆಗ್ತಿದೆ. ಡಯಾಫ್ರಮ್ ಯೂಶ್ವಲಿ ಈ ಥರ ಇರುತ್ತೆ, ಫುಲ್ ಮೇಲಕ್ಕೆ ಕರ್ವ್ ಆಗಿರುತ್ತೆ ಅಲ್ವಾ? ಸೊ ಅದು ಕೆಳಗೆ ಬಂದು ಫುಲ್ ಫ್ಲ್ಯಾಟ್ ಆಗ್ತಿದೆ. ಸೊ ಇದರಿಂದ ಏನಾಗುತ್ತೆ, ಏರಿಯಾ ಜಾಸ್ತಿ ಆದರೆ ಏನಾಗುತ್ತೆ, ಏರಿಯಾ ಜಾಸ್ತಿ ಆದಾಗ ಲಂಗ್ಸ್ ಒಳಗೆ ಪ್ರೆಷರ್ ಕಡಿಮೆ ಆಗುತ್ತೆ, ಪ್ರೆಷರ್ ನೆಗೆಟಿವ್ ಆಗುತ್ತೆ ಬೇಸಿಕಲಿ. ಓಕೆನಾ? ಸೊ ಅಟ್ಮಾಸ್ಫಿಯರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಆಚೆ ಕಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆಚೆ ಪ್ರೆಷರ್ ಜಾಸ್ತಿ ಇದೆ, ಒಳಗೆ ಪ್ರೆಷರ್ ಕಡಿಮೆ ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆಚೆ ಇರೋ ಗಾಳಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಬರುತ್ತೆ. ಇದೇ ಮೆಕ್ಯಾನಿಸಮ್ ಮಕ್ಕಳೇ. ಬೇಸಿಕಲಿ ನೀವು ಏರಿಯಾ ಜಾಸ್ತಿ ಮಾಡಬೇಕು, ಆಮೇಲೆ ಉಸಿರನ್ನ ಒಳಗೆ ತಗೋಬೇಕು. ಈಗ ಅದರದ್ದೇ ವಿರುದ್ಧ ಕ್ರಿಯೆ ಅಥವಾ ಆಪೋಸಿಟ್ ಪ್ರಾಸೆಸ್ಸೇ ಎಕ್ಸಲೇಷನ್. ಎಕ್ಸಲೇಷನ್ ಅಂದ್ರೇನು, ದೇಹದಲ್ಲಿರೋ ಗಾಳಿನ ಆಚೆ ತೆಗೆಯೋ ಕ್ರಿಯೆನ ಎಕ್ಸಲೇಷನ್ ಅಂತೀವಿ. ಸೊ ಇನ್ಹಲೇಷನಲ್ಲಿ ಏನೇನಾಯಿತೋ ಅದಕ್ಕೆ ವಿರುದ್ಧವಾಗಿ ಎಕ್ಸಲೇಷನ್ ನಡೆಯುತ್ತೆ. ಓಕೆನಾ? ಸೊ ಇನ್ಹಲೇಷನಲ್ಲಿ ಲಂಗ್ಸು ಮೇಲೆ ಮತ್ತು ಆಚೆ ಹೋಯ್ತು ಅಲ್ವಾ, ಅಂದರೆ ಅಪ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್ಸ್ ಏರಿಯಾ ಜಾಸ್ತಿ ಮಾಡೋಕ್ಕೆ. ಈಗ ಎಕ್ಸಲೇಷನಲ್ಲಿ ಲಂಗ್ಸು ಡೌನ್ವರ್ಡ್ಸ್ ಆ್ಯಂಡ್ ಇನ್ವರ್ಡ್ಸ್, ಕೆಳಗೆ ಬರುತ್ತೆ ಮತ್ತು ಒಳಗೆ ಹೋಗುತ್ತೆ. ಸೊ ಆಗ ಏರಿಯಾ ಕಡಿಮೆ ಆಗುತ್ತೆ, ಏರಿಯಾ ಜಾಸ್ತಿ ಇತ್ತು, ಈಗ ಏರಿಯಾ ಕಡಿಮೆ ಆಗುತ್ತೆ. ಅದೇ ಥರ ಡಯಾಫ್ರಮ್ ಇದೇ ಒರಿಜಿನಲ್ ಪೊಸಿಷನ್. ನಾರ್ಮಲ್ ಆಗಿ ಡಯಾಫ್ರಮ್ ಹಿಂಗೆ ಇರೋದು ನಾ ಹೇಳಿದೆ ಅಲ್ವಾ? ಸೊ ಈಗ ಫ್ಲ್ಯಾಟ್ ಆಗಿದ್ದ ಡಯಾಫ್ರಮ್ ವಾಪಸ್ ಕರ್ವ್ ಆಗುತ್ತೆ. ಸೊ ಈಗ ಜಾಗ ಚಿಕ್ಕದಾಯಿತು, ಜಾಗ ಚಿಕ್ಕದಾದಾಗ ಪ್ರೆಷರ್ ಜಾಸ್ತಿ ಆಗ್ತಿದೆ. ಸೊ ಒಳಗೆ ದೇಹದಲ್ಲಿರೋ ಪ್ರೆಷರ್ ಜಾಸ್ತಿ ಆಗ್ತಿದೆ.
ಏನದಕ್ಕಿಂತ ಜಾಸ್ತಿ ಆಗ್ತಿದೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಂದರೆ ಆಚೆ ಗಾಳಿಗೆ ಇರೋ ಪ್ರೆಷರಿಗಿನ್ನ ಸಾರಿ ಆಚೆ ಗಾಳಿಯಲ್ಲಿರೋ ಪ್ರೆಷರಿಗಿನ್ನ ಜಾಸ್ತಿ ಆಗ್ತಿದೆ. ಸೊ ಈ ಬ್ಯಾಲೆನ್ಸ್ನ ವಾಪಸ್ ಬ್ಯಾಲೆನ್ಸ್ ಮಾಡೋಕ್ಕೆ ಗಾಳಿ ದೇಹದೊಳಗಿಂದ ದೇಹದ ಆಚೆಗೆ ಹೋಗುತ್ತೆ ಅಲ್ವಾ? ಸೊ ಇನ್ಹಲೇಷನಲ್ಲಿ ಏನಾಯಿತು? ಏರಿಯಾ ಜಾಸ್ತಿ ಆಯಿತು, ಪ್ರೆಷರ್ ಕಡಿಮೆ ಆಯಿತು, ಗಾಳಿ ಒಳಗೆ ಬಂತು. ಎಕ್ಸಲೇಷನಲ್ಲಿ ಏರಿಯಾ ಕಡಿಮೆ ಆಯಿತು, ಪ್ರೆಷರ್ ಜಾಸ್ತಿ ಆಯಿತು, ಗಾಳಿ ಆಚೆ ಹೋಯಿತು. ಸೊ ಇದು ನಮ್ಮ ಉಸಿರಾಡುವ ಪ್ರಕ್ರಿಯೆ. ಈಗ ನಾ ಹೇಳಿದೆ ಆಲ್ವಿಯೋಲಾರ್ ಸ್ಯಾಕ್ಸ್ ಅಂತ, ಬ್ರಾಂಕ್ಯೂಲ್ಸ್ ಡಿವೈಡ್ ಆದಮೇಲೆ ಅದ್ರ ಕೊನೆಯಲ್ಲಿ ಆಲ್ವಿಯೋಲಾರ್ ಸ್ಯಾಕ್ಸ್ ಅಂತ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಸೊ ಇದು ಪುಟಾಣಿ ಬಲೂನ್ ಥರ ಇರುತ್ತೆ. ಸೊ ಈ ಬಲೂನ್ಗಳ ಸುತ್ತ, ಈ ಆಲ್ವಿಯೋಲೈ ಸುತ್ತ ಬ್ಲಡ್ ವೆಸಲ್ಸ್ ಇರುತ್ತೆ. ಇದೆಲ್ಲ ಕಾಣ್ತಿದ್ಯಾ? ಆರ್ಟರೀಸ್ ಆ್ಯಂಡ್ ವೇನ್ಸ್, ಬ್ಲಡ್ ವೆಸಲ್ಸ್. ಸೊ ಇದು ನಿಮ್ಮ ವಿಲ್ಲೈಯಲ್ಲೂ ಹೀಗೇನೆ ಇತ್ತು. ನಾವು ಡೈಜೆಸ್ಟಿವ್ ಸಿಸ್ಟಮ್ ಓದಿದಾಗ ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ? ಸೊ ಇದರ ಫಂಕ್ಷನ್ ಏನು? ಇದು ಏನಕ್ಕಿರುತ್ತೆ? ಸೊ ಫಸ್ಟು ನಿಮ್ಮ ಈ ರೆಸ್ಪಿರೇಟರಿ ಸಿಸ್ಟಮ್ದು ಕೆಲಸ ಏನು? ಆಕ್ಸಿಜನ್ ಒಳಗೆ ತರೋದು ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಚೆ ತೊಗೊಂಡು ಹೋಗೋದು. ಏನಕ್ಕೆ? ಆಕ್ಸಿಜನ್ ಏನಕ್ಕೆ ಬೇಕು? ರೆಸ್ಪಿರೇಷನ್ಗೆ ಬೇಕು ಅಲ್ವಾ? ಈ ಗ್ಲೂಕೋಸ್ ಮಾಲಿಕ್ಯೂಲ್ ಎಲ್ಲ ಇರೋದನ್ನ ವಾಪಸ್ ಬ್ರೇಕ್ ಮಾಡೋಕ್ಕೆ ಆಕ್ಸಿಜನ್ ಬೇಕು. ಅದೇ ತಾನೇ ಕಲ್ತಿದ್ದು ನಾವು ಏರೋಬಿಕ್ ರೆಸ್ಪಿರೇಷನಲ್ಲಿ. ಆ್ಯಂಡ್ ಆಚೆ ಏನು ಬರ್ತಿದೆ? ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಆದಾಗ ಆಚೆ ಏನು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಯಾವುದೇ ಥರ ಕೆಲಸ ಇಲ್ಲ ನಮ್ಮ ಬಾಡಿಯಲ್ಲಿ. ಸೊ ಆ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಒದ್ದು ಬಿಸಾಡೋಕ್ಕೆ ಇರೋದು ನಮ್ಮ ಆಲ್ವಿಯೋಲೈ ಆ್ಯಂಡ್ ಬ್ಲಡ್ ವೆಸಲ್ಸ್. ಸೊ ಏನಾಗುತ್ತೆ ಈಗ? ಆಲ್ವಿಯೋಲೈಯಲ್ಲಿ ಆಕ್ಸಿಜನ್ ಬಂದಾಗ, ಇದು ಗಾಳಿಯಿಂದ ಬಂದಿರೋ ಆಕ್ಸಿಜನ್, ಇದರ ಕಾನ್ಸಂಟ್ರೇಷನ್ ಅಂದರೆ ಏನಿಲ್ಲ ಮಕ್ಕಳೇ, ಇದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಆಲ್ವಿಯೋಲೈಯಲ್ಲಿ. ಆ್ಯಂಡ್ ಅದ್ರ ಸುತ್ತ ಇರೋ ಬ್ಲಡ್ ವೆಸಲ್ಸಲ್ಲಿ ತುಂಬ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಓಕೆನಾ? ಸೊ ಇಲ್ಲಿ ಆಲ್ವಿಯೋಲೈಯಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ, ಬ್ಲಡ್ಡಲ್ಲಿ ಆಲ್ವಿಯೋಲೈ ಕಡಿಮೆ ಇರುತ್ತೆ. ಆ್ಯಂಡ್ ಇದೇನಂದರೆ ಈ ಮೆಂಬ್ರೇನ್, ಈ ಬಾರ್ಡರ್ ನೋಡ್ತಿದ್ದಾರೆ ಅಲ್ವಾ? ಇದು ಬರೀ 1 ಸೆಲ್ ಥಿಕ್. ಇಡೀ ಬಾರ್ಡರಲ್ಲಿ ಒಂದೊಂದೇ ಸೆಲ್ಸ್ ಇರೋದು. ಆ್ಯಂಡ್ ಇಲ್ಲಿ ಕೂಡ 1 ಸೆಲ್ ಥಿಕ್. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂದರೆ ನಮಗೆ ಡಿಫ್ಯೂಷನ್ ತುಂಬ ಈಸಿಯಾಗಿ ನಡೆಯುತ್ತೆ. ಡಿಫ್ಯೂಷನ್ ಅಂದ್ರೇನು? ಜಾಸ್ತಿ ಪ್ರಮಾಣ ಅಥವಾ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಮಾಲಿಕ್ಯೂಲ್ಸ್ ಅಥವಾ ಅಣುಗಳು ಲೋವರ್ ಕಾನ್ಸಂಟ್ರೇಷನ್ ರೀಜನ್ನಿಗೆ ಹೋಗುವಂಥ ಆ ಪ್ರಾಸೆಸ್ನ ಡಿಫ್ಯೂಷನ್ ಅಂತ ಕರಿತೀವಿ. ಸೊ ಆಲ್ವಿಯೋಲೈ ಅಲ್ಲಿ ಜಾಸ್ತಿ ಆಕ್ಸಿಜನ್ ಇರುತ್ತಲ್ವ? ಸೊ ಅಲ್ಲಿಂದ ಬ್ಲಡ್ ವೆಸಲ್ಸಿಗೆ ಆಕ್ಸಿಜನ್ ಡಿಫ್ಯೂಸ್ ಆಗ್ತಿದೆ. ಸೊ ಅದೇ ಥರ ನಮ್ಮ ಬ್ಲಡ್ ವೆಸಲ್ಸ್ ಇಡೀ ಬಾಡಿಗೆ ಹೋಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಏನು ರೆಸ್ಪಿರೇಷನ್ ನಡೆಸ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿರುತ್ತೆ ಅಲ್ವಾ? ಸೊ ಆ ಕಾರ್ಬನ್ ಡೈಆಕ್ಸೈಡ್ನ ಹೊತ್ಕೊಂಡು ಇಲ್ಲಿ ಆಲ್ವಿಯೋಲೈ ಹತ್ರ ಬರುತ್ತೆ ನಮ್ಮ ಬ್ಲಡ್ ವೆಸಲ್ಸು. ಸೊ ಇಲ್ಲಿ ನ್ಯಾಚುರಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಜಾಸ್ತಿ ಇರುತ್ತೆ, ಬ್ಲಡ್ ವೆಸಲ್ಸಲ್ಲಿ ಜಾಸ್ತಿ ಇರುತ್ತೆ, ಆ್ಯಂಡ್ ಆಲ್ವಿಯೋಲೈಯಲ್ಲಿ ಕಡಿಮೆ ಇರುತ್ತೆ. ಸೊ ಹೈಯರ್ ಕಾನ್ಸಂಟ್ರೇಷನ್, ಜಾಸ್ತಿ ಮಟ್ಟ ಇರೋದು ಬ್ಲಡ್ ವೆಸಲ್ಸಲ್ಲಿ, ಕಡಿಮೆ ಇರೋದು ಆಲ್ವಿಯೋಲೈಯಲ್ಲಿ. ಸೊ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗುತ್ತೆ. ಸೊ ಈಗ ನೀವು ಕೇಳ್ಬೋದು, ಆಕ್ಸಿಜನ್ ಇಲ್ಲಿಂದ ಇಲ್ಲಿಗೆ ಡಿಫ್ಯೂಸ್ ಆಯಿತು ಅಲ್ವಾ? ಸೊ ಇಡೀ ಬಾಡಿಗೂ ಹಾಗೆ ಡಿಫ್ಯೂಸ್ ಆಗುತ್ತೇನೋ ಆಕ್ಸಿಜನ್ ಅಂತ. ಬಟ್ ಆಗಲ್ಲ. ಏನಾಗುತ್ತೆ ಆದರೆ, ನಿಮ್ಮ ಆಕ್ಸಿಜನ್ ಬರೀ ಡಿಫ್ಯೂಷನ್ ಮೇಲೆ ಇಡೀ ದೇಹಕ್ಕೆ ರೀಚ್ ಆಗಬೇಕು ಅಂದರೆ ನಿಮ್ಮ ಕಾಲಿನ ಬೆಟ್ಟಿದೆ ಅಲ್ವಾ, ಅಲ್ಲಿಗೆ ಅಂದರೆ ಲಂಗ್ಸ್, ಶ್ವಾಸಕೋಶಗಳಿಂದ ಬೆಟ್ಟಿಗೆ ರೀಚ್ ಆಗೋ ಅಷ್ಟರಲ್ಲಿ 3 ವರ್ಷ ಬೇಕು ಮಕ್ಕಳೇ. 3 ವರ್ಷ ಯಾರಿಗಾದರೂ ಕಾಯೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಒಂದು ಇಂಪಾರ್ಟೆಂಟ್ ಮಾಲಿಕ್ಯೂಲ್ ಈಗ ಪಿಕ್ಚರಿಗೆ ಬರುತ್ತೆ. ಆ ಮಾಲಿಕ್ಯೂಲ್ ಏನು? ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಏನೂ ಇಲ್ಲ, ಹಿಮೋಗ್ಲೋಬಿನ್ ಒಂದು ಪಿಗ್ಮೆಂಟ್ ಅಷ್ಟೆ. ಈಗ ಪಿಗ್ಮೆಂಟ್ ಅಂದ್ರೆ ಏನು ಅಂತ ನಿಮಗೆ ಚೆನ್ನಾಗಿ ನೆನಪಿರಬೇಕು, ಯಾಕಂದರೆ ನಾನು ಫೋಟೋಸಿಂಥಸಿಸ್ ಟೈಮಲ್ಲೂ ನಿಮಗೆ ಪಿಗ್ಮೆಂಟ್ ಏನು ಅಂತ ಹೇಳ್ಕೊಟ್ಟಿದ್ದೆ. ಸೊ ಪಿಗ್ಮೆಂಟ್ ಏನು ಅಂತ ನೆನ್ಪು ಮಾಡ್ಕೊಳ್ಳಿ, ನೆನಪಾಗ್ತಿಲ್ಲ ಅಂದರೆ ವಾಪಸ್ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬನ್ನಿ, ಓಕೆನಾ? ಸೊ ಪಿಗ್ಮೆಂಟ್ ಅಂದರೆ ಕಲರ್ಡ್ ಪ್ರೋಟೀನ್. ಯಾವ ಕಲರ್ಡ್ ಪ್ರೋಟೀನ್? ಹಿಮೋಗ್ಲೋಬಿನ್ ಬಂದು ರೆಡ್ ಕಲರ್ಡ್ ಪ್ರೋಟೀನ್. ಸೊ ಈ ಹಿಮೋಗ್ಲೋಬಿನ್ ಏನು ಮಾಡುತ್ತೆ? ಆಕ್ಸಿಜನ್ ಬಂದಿದ ತಕ್ಷಣ ರಪಕ್ ಅಂತ ಅದನ್ನ ಹಿಡ್ಕೊಂಡ್ಬಿಟ್ಟು ಬೇರೆ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೂ ಸಪ್ಲೈ ಮಾಡುತ್ತೆ. ಅದೇ ಹಿಮೋಗ್ಲೋಬಿನ್ನ ಕೆಲಸ. ಬಟ್ ಕಾರ್ಬನ್ ಡೈಆಕ್ಸೈಡ್ಗೆ ಈ ಥರ ಏನು ಬೇಡ, ಯಾಕಂದರೆ ಅದು ಸಾಲ್ಯುಬಲ್ ಇನ್ ವಾಟರ್. ಸೊ ನೀರಿಗೆ ಹಾಕಿದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್ ಕ್ಲೀನಾಗಿ ಡಿಸಾಲ್ವ್ ಆಗಿಬಿಡತ್ತೆ. ಸೊ
ಕಾರ್ಬನ್ ಡೈಆಕ್ಸೈಡ್ಗೆ ಹಿಮೋಗ್ಲೋಬಿನ್ ಅವಶ್ಯಕತೆ ಇಲ್ಲ. ಸೊ ಇದು ನಮ್ಮ ಆಲ್ವಿಯೋಲೈಯಲ್ಲಿ ನಡೆಯುವಂಥ ಪ್ರೊಸೀಜರ್ ಆಯಿತಾ. ಸೊ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ನ ನೀವೀಗ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಯಾವ್ಯಾವ ಭಾಗ ಇನ್ವಾಲ್ವ್ ಆಗ್ತಿದೆ, ಹೇಗೆ ನಾವು ಉಸಿರನ್ನ ಒಳಗೆ ತೊಗೋತೀವಿ, ಉಸಿರನ್ನ ಆಚೆ ಬಿಡ್ತೀವಿ, ಆ್ಯಂಡ್ ಒಳಗೆ ತೊಗೊಂಡಿರೋ ಉಸಿರು ಎಲ್ಲಿಗೆ ಹೋಗ್ತಿದೆ, ಹೇಗೆ ಹೋಗ್ತಿದೆ ಅಂತ ಫುಲ್ಲು ನಿಮಗೀಗ ಅರ್ಥ ಆಗಿರಬೇಕು. ಸೊ ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ರೆಸ್ಪಿರೇಷನ್ ಎಷ್ಟು ನಮಗೆ ಮುಖ್ಯ ಅಂತ ಅಲ್ವಾ. ಆದರೂ ನಿಮಗೆ ನಂಬಕ್ಕಾಗತ್ತಾ? ನಮಗೆ ಈ ರೆಸ್ಪಿರೇಷನಲ್ಲಿ ಬೇಕಾಗಿರೋ ಆರ್ಗನ್ಸ್, ಅಂಗಗಳನ್ನೆಲ್ಲ ನಾವು ಬೇಕು ಅಂತ ಹಾಳು ಮಾಡ್ಕೋತೀವಿ. ಅದು ಯಾವಾಗ ನಡೆಯುತ್ತೆ? ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡಿದಾಗ ನಾವು ನಮ್ಮ ಲಂಗ್ಸ್ನ ಬೇಕು ಅಂತ ಹಾಳು ಮಾಡ್ಕೋತಿದ್ದೀವಿ. ಅದು ಹೇಗೆ ನಡೆಯುತ್ತೆ? ನಮ್ಮ ಲಂಗ್ಸಲ್ಲಿ ಸೀಲಿಯಾ ಅಂತ ಚಿಕ್ಕ ಅಂದರೆ ಈ ಕೂದಲ್ ಥರ ಪಾರ್ಟ್ಸ್ ಇರುತ್ತೆ ಆಯಿತಾ. ಸೀಲಿಯಾ ಆರ್ ನಥಿಂಗ್ ಬಟ್ ಹೇರ್ ಲೈಕ್ ಪಾರ್ಟಿಕಲ್ಸ್. ಇಲ್ಲಿ ನಿಮ್ಗೆ ಆಲ್ರೆಡಿ ಕಾಣ್ತಿರ್ಬೋದು. ಸೀಲಿಯಾ ಕೆಲಸ ಏನಂದರೆ ಮ್ಯೂಕಸ್ನ ಅದು ಇಡೀ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಮೂವ್ ಮಾಡ್ತಾ ಇರುತ್ತೆ. ಧೂಳು ಏನು ಇದ್ರೂ ಮ್ಯೂಕಸ್ ಅದನ್ನ ಹಿಡ್ಕೊಂಡು ಆಚೆ ಹೋಗಲಿ ಅನ್ನೋದಕ್ಕೆ ಸೀಲಿಯಾನೇ ಹೆಲ್ಪ್ ಮಾಡೋದು. ಓಕೆನಾ. ಸೊ ಈ ಸೀಲಿಯಾ ಸ್ಮೋಕಿಂಗ್ ಮಾಡಿದಾಗ ಸೀಲಿಯಾ ಡಿಸ್ಟ್ರಾಯ್ ಆಗಿಬಿಡುತ್ತೆ, ಫುಲ್ ಹಾಳಾಗ್ಬಿಡುತ್ತೆ ಸೀಲಿಯಾ. ಆ್ಯಂಡ್ ಅದಲ್ಲದೆ ಸ್ಮೋಕಿಂಗ್ ಮಾಡೋದ್ರಿಂದ ಕ್ಯಾನ್ಸರ್ ಕೂಡ ಆಗುತ್ತೆ ಆಯಿತಾ ಮಕ್ಕಳೇ. ಕ್ಯಾನ್ಸರ್ ಏನಂದರೆ ಈ ಸೆಲ್ಸ್ ಡಿವೈಡ್ ಆಗಿ ಅದು ಚೆಕ್ ಇಲ್ಲದೆ ಡಿವೈಡ್ ಆದಾಗ ಹೀಗೆ ಟ್ಯೂಮರ್ಸ್ ಅಂತ ಫಾರ್ಮ್ ಆಗ್ಬೋದು. ಇಲ್ಲಿ ನಿಮಗೆ ಇದು ಆಲ್ವಿಯೋಲೈ ಎಷ್ಟು ದೊಡ್ಡದಾಗಿದೆ ಅಲ್ವಾ, ಇದು ಟ್ಯೂಮರ್ಸಿಂದಾನೇ ಆಗಿರೋದು. ಸೊ ಕ್ಯಾನ್ಸರ್ ಕೂಡ ಆಗುತ್ತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ಸ್ಮೋಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ರೆಸ್ಪಿರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಿದ್ರೆ ನೀವು ಸ್ಮೋಕ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಸೊ ಈಗ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅರ್ಥ ಆಯಿತು ನಮಗೆ ಚೆನ್ನಾಗಿ. ರೆಸ್ಪಿರೇಷನ್ ಬೇರೆ ಜೀವಿಗಳಲ್ಲೂ ಆಗಬೇಕು ಅಲ್ವಾ. ಸೊ ಯಾವ ಜೀವಿಗಳು ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ನಮ್ಮ ಪ್ಲಾಂಟ್ಸಲ್ಲಿ ರೆಸ್ಪಿರೇಷನ್ ನೋಡೋಣ ಆಯಿತಾ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ಕೂಡ ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣ ಜೀವಿಗಳಲ್ವಾ ಪ್ಲಾಂಟ್ಸು. ಸೊ ಇದರಲ್ಲೂ ಕೂಡ ಏರೋಬಿಕ್ ರೆಸ್ಪಿರೇಷನ್ ನಡಿಬೇಕು. ಏರೋಬಿಕ್ ರೆಸ್ಪಿರೇಷನ್ಗೆ ಆಕ್ಸಿಜನ್ ಬೇಕು. ಇದು ಆಕ್ಸಿಜನ್ನ ಒಳಗೆ ಹೇಗೆ ತೊಗೊಳತ್ತೆ, ಆಚೆ ಹೇಗೆ ಬಿಡುತ್ತೆ, ಯಾವ್ಯಾವ ಟೈಮಲ್ಲಿ ಏನೇನಾಗತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ನಾನು ಫೋಟೋಸಿಂಥೆಸಿಸಲ್ಲಿ ನೀವು ಚೆನ್ನಾಗಿ ಕಿವಿ ಕೊಟ್ಟು ಕೇಳಿದರೆ ನಿಮ್ಗೆ ಗೊತ್ತಿರುತ್ತೆ. ಪ್ಲ್ಯಾಂಟಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಸ್ಟೊಮ್ಯಾಟಾ ಅಲ್ಲಾಗುತ್ತೆ. ಇದೇನಲ್ಲ ಸ್ಟೊಮ್ಯಾಟಾ, ಇದು ನೋಡಿ ಇಲ್ಲಿರೋದು ಪ್ಲಾಂಟ್ ಅಂಡ್ ಸ್ಟೊಮ್ಯಾಟಾ. ನಿಮಗೆ ಸ್ಟೊಮ್ಯಾಟಾ ಏನು ಅಂತ ಫುಲ್ಲು ಈಗ ಕನ್ಫ್ಯೂಸ್ ಆಗ್ತಿದ್ರೆ ದಯವಿಟ್ಟು ವಾಪಸ್ ವಿಡಿಯೋ ಹೋಗಿ ನೋಡಿ. ಸೊ ಸ್ಟೊಮ್ಯಾಟಾ ಅಲ್ಲಿ ಆಕ್ಸಿಜನ್ ಬೇಕು ನಮಗೆ. ಅದು ಯಾವ ಟೈಮಲ್ಲಿ ನಿಮ್ಗೆ ಇನ್ನೊಂದೇನು ನೆನಪಿರ್ಬೇಕಂದ್ರೆ ಪ್ಲಾಂಟ್ಸಲ್ಲಿ ಫೋಟೋಸಿಂಥೆಸಿಸ್ ಕೂಡ ನಡೆಯುತ್ತೆ. ಫೋಟೋಸಿಂಥೆಸಿಸ್ ಯಾವಾಗ ನಡೆಯುತ್ತೆ? ಬೆಳಗ್ಗೆ ಹೊತ್ತು, ಯಾವಾಗ ಸೂರ್ಯನ ಕಿರಣ ಹೆಚ್ಚಾಗಿರುತ್ತೆ ಅಲ್ವಾ, ಆಗ ಫೋಟೋಸಿಂಥೆಸಿಸ್ ನಡೆಯುತ್ತೆ. ಯಾಕಂದರೆ ಆ ಕ್ರಿಯೆ ಮಾಡೋಕ್ಕೆ ಸನ್ಲೈಟ್ ಬೇಕು. ಸನ್ಲೈಟಿಂದ ಎನರ್ಜಿ ತೊಗೊಂಡೇನೆ ಕಾರ್ಬನ್ ಡೈಆಕ್ಸೈಡ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡೋದು ಪ್ಲಾಂಟ್ಸು. ಸೊ ಬೆಳಗ್ಗೆ ಹೊತ್ತು ಪ್ಲಾಂಟ್ಸಿಗೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಬೇಕು. ಆ್ಯಂಡ್ ಫೋಟೋಸಿಂಥೆಸಿಸಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಆಕ್ಸಿಜನ್ ಆಚೆ ಬರುತ್ತೆ. ಸೊ ಈ ಆಕ್ಸಿಜನ್ ಪ್ಲಾಂಟ್ಸಿಗೆ ಯಾವುದೇ ಥರ ಇಂಪಾರ್ಟೆನ್ಸ್ ಇಲ್ಲ. ಅಂದರೆ ರೆಸ್ಪಿರೇಷನಿಗೆ ಆಕ್ಸಿಜನ್ ಬೇಕು, ಆದರೆ ಜಾಸ್ತಿ ಪ್ರಮಾಣದಲ್ಲಿ ಬೆಳಗ್ಗೆ ಹೊತ್ತು ರೆಸ್ಪಿರೇಷನ್ ನಡೆಯಲ್ಲ. ಸೊ ಬೆಳಗ್ಗೆ ಹೊತ್ತು ಜಾಸ್ತಿ ಫೋಟೋಸಿಂಥೆಸಿಸ್ ನಡೆಯುತ್ತೆ. ಆ್ಯಂಡ್ ರೆಸ್ಪಿರೇಷನ್ ನಡೆಯುತ್ತೆ ಬಟ್ ಜಾಸ್ತಿ ಪ್ರಮಾಣದಲ್ಲಿ ನಡೆಯಲ್ಲ. ಸೊ ರೆಸ್ಪಿರೇಷನ್ ಕಡಿಮೆಯಾಗಿ ನಡೆಯುತ್ತೆ ಅಲ್ವಾ. ಸೊ ಬೆಳಗ್ಗೆ ಹೊತ್ತು ಅದೇ ನಡೆಯೋದು. ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಒಳಗೆ ತೊಗೋಬೇಕು, ಆಕ್ಸಿಜನ್ನ ಆಚೆ ಹಾಕಬೇಕು. ಆ್ಯಂಡ್ ಅದು ನಡೀತಿರೋದು ಸ್ಟೊಮ್ಯಾಟಾ ಅಲ್ಲಿ. ಸೊ ರಾತ್ರಿ ಹೊತ್ತು ಏನಾಗುತ್ತೆ? ಸೂರ್ಯ ಕೆಳಗೆ ಹೋದ, ಚಂದ್ರ ಮೇಲೆ ಬಂದ. ಸೊ ರಾತ್ರಿ ಹೊತ್ತು ಏನಾಗುತ್ತೆ ಅಂದರೆ ಫೋಟೋಸಿಂಥೆಸಿಸ್ ನಡೆಯಲ್ಲ. ಯಾಕಂದರೆ ಸೂರ್ಯ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಹೋಗಾಯಿತು. ಸೊ ಸನ್ಲೈಟ್ ಇರಲ್ಲ, ಸನ್ಲೈಟಿಂದ ಎನರ್ಜಿ ಇರಲ್ಲ. ಸೊ ಗ್ಲೂಕೋಸ್ನ ಪ್ಲಾಂಟ್ ತಯಾರು ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ತಯಾರಾಗಿರೋ ಗ್ಲೂಕೋಸ್ನ ರೆಸ್ಪಿರೇಷನಿಂದ ಬ್ರೇಕ್ ಡೌನ್ ಮಾಡುತ್ತೆ ಪ್ಲಾಂಟ್ಸು. ಅದರಿಂದ ಎನರ್ಜಿ ಸಿಗುತ್ತೆ ಪ್ಲಾಂಟ್ಸ್ಗೆ. ಅದಕ್ಕೆ ಏನು ಬೇಕು? ಏರೋಬಿಕ್ ರೆಸ್ಪಿರೇಷನ್. ಸೊ ಆಕ್ಸಿಜನ್ ಬೇಕು. ಆಕ್ಸಿಜನ್ ಪ್ಲಾಂಟ್ಸ್ ಒಳಗೆ ಹೋಗ್ತಿದೆ. ಅದು ಏನರಿಂದ ಹೋಗ್ತಿದೆ? ಸ್ಟೊಮ್ಯಾಟಾಯಿಂದ ಹೋಗ್ತಿದೆ. ಅದೇ ಥರ ಕಾರ್ಬನ್ ಡೈಆಕ್ಸೈಡಿಂದ ಬೇಡ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಆಚೆ ಹೋಗ್ತಿದೆ. ಸೊ ಇದೇ ಮಕ್ಕಳೇ ಆಗೋದು ಪ್ಲಾಂಟ್ಸಲ್ಲಿ. ಬೆಳಗ್ಗೆ ಹೊತ್ತು ಫೋಟೋಸಿಂಥೆಸಿಸ್ ನಡೆಯುತ್ತೆ, ರೆಸ್ಪಿರೇಷನ್ ನಡೆಯುತ್ತೆ, ಬಟ್ ಕಡಿಮೆ ಮಟ್ಟದಲ್ಲಿ ನಡೆಯುತ್ತೆ. ರಾತ್ರಿ ಹೊತ್ತು ಫೋಟೋಸಿಂಥೆಸಿಸ್ ನಡೆಯೋದೇ ಇಲ್ಲ. ರಾತ್ರಿ ಹೊತ್ತು ಭರ್ಜರಿಯಾಗಿ ರೆಸ್ಪಿರೇಷನ್ ನಡೆಯುತ್ತೆ. ಸೊ ಅದರಿಂದ ಆಕ್ಸಿಜನ್ ಒಳಗೆ ತೊಗೊಳೋದು ಪ್ಲಾಂಟು, ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಸಾಡುತ್ತೆ. ಸೊ ಈಗ ಪ್ಲಾಂಟ್ಸಲ್ಲೂ ಏನಾಗ್ತಿದೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟು
ಒಂದೇ ಒಂದು ಟಾಪಿಕ್ ಇದೆ, ನಿದ್ದೆ ಮಾಡಿದರೆ ದಯವಿಟ್ಟು ಎದ್ಬಿಡಿ ಎಲ್ಲರೂ. ಸೊ ನಮಗೆ ಕೊನೆಯಲ್ಲಿ ಉಳಿದಿರೋದು ಒಂದೇ ಒಂದು ಟಾಪಿಕ್, ಅದು ಅಕ್ವೇಟಿಕ್ ಆರ್ಗ್ಯಾನಿಸಮಲ್ಲಿ ರೆಸ್ಪಿರೇಷನ್ ಹೇಗೆ ನಡೆಯುತ್ತೆ ಅಂತ, ಆಯಿತಾ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ಕ್ವೆಶನ್ ಹಾಕಿದ್ದೀನಿ. ಸೊ ಈ ಕ್ವೆಶನ್ನ ನೀವು ಆನ್ಸರ್ ಮಾಡಿಬಿಟ್ರೆ ನೀವು ಇಡೀ ಟಾಪಿಕ್ ಅರ್ಥ ಆಗಿದೆ ಅಂತ ಅರ್ಥ. ಸೊ ಏನಿದು ಕ್ವೆಶನ್? ವಿಚ್ ಮಾಲಿಕ್ಯೂಲ್ ಇಸ್ ಫಾರ್ಮ್ಡ್ ಡ್ಯೂರಿಂಗ್ ದ ಫಸ್ಟ್ ಸ್ಟೆಪ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ಬೈ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಇನ್ ಸೈಟೋಪ್ಲಾಸಮ್. ಹಿಂಗಂದ್ರೇನು ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಏರೋಬಿಕ್ ಮತ್ತು ಆ್ಯನೆರೋಬಿಕ್ ರೆಸ್ಪಿರೇಷನ್ ಆಗೋದಕ್ಕಿಂತ ಮುಂಚೆ ಎರಡೂ ರೆಸ್ಪಿರೇಷನ್ಗೆ ಒಂದು ಕಾಮನ್ ಸ್ಟೆಪ್ ಇದೆ ಅಂತ, ಅದು ಬಂದು ಗ್ಲೂಕೋಸ್ ಬ್ರೇಕ್ ಡೌನ್ ಅಲ್ವಾ. ಗ್ಲೂಕೋಸ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡುತ್ತೆ, ಸೈಟೋಪ್ಲಾಸಮಲ್ಲಿ ಬ್ರೇಕ್ ಮಾಡುತ್ತೆ. ಸೊ ಏನಾಗಿ ಕನ್ವರ್ಟ್ ಆಗ್ತಿದೆ ಗ್ಲೂಕೋಸ್ ಬಿಫೋರ್ ಏರೋಬಿಕ್ ಆ್ಯನೆರೋಬಿಕ್ ರೆಸ್ಪಿರೇಷನ್? ಅಮೈನೋ ಆ್ಯಸಿಡಾಗಿ ಕನ್ವರ್ಟ್ ಆಗ್ತಿದೆಯಾ? ಇಲ್ಲ. ಫ್ಯಾಟಿ ಆ್ಯಸಿಡಾಗಿ ಕನ್ವರ್ಟ್ ಆಗ್ತಿದೆಯಾ? ಇಲ್ಲ. ಯೂರಿಯಾ ಕನ್ವರ್ಟ್ ಆಗ್ತಿದೆಯಾ? ಇಲ್ಲ. ಪೈರುವೇಟ್ ಅಂತ ಆನ್ಸರ್ ಮಾಡಿದ್ರೆ ಒಳ್ಳೆ ಮಕ್ಕಳು ನೀವು, ಬೆನ್ ತಟ್ಕೊಂಡ್ಬಿಡಿ, ಯಾಕಂದರೆ ಪೈರುವೇಟ್ ರೈಟ್ ಆನ್ಸರ್. ಗ್ಲೂಕೋಸ್ ಪೈರುವೇಟ್ ಆಗಿ ಸೈಟೋಪ್ಲಾಸಮಲ್ಲಿ ಕನ್ವರ್ಟ್ ಆದಮೇಲೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಮೈಟೋಕಾಂಡ್ರಿಯಾಗಿ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆಚೆ ಬರುತ್ತೆ. ಇಲ್ಲ ಅಂದರೆ ಈಸ್ಟಲ್ಲಿ ಏನು ಬರುತ್ತೆ? ಎಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಮತ್ತು ಮಸಲ್ ಸೆಲ್ಸಲ್ಲಿ ಏನು ಬರುತ್ತೆ? ಲ್ಯಾಕ್ಟಿಕ್ ಆ್ಯಸಿಡ್. ಗುಡ್ ಮಕ್ಕಳೇ, ಗುಡ್ ನೀವು. ಸೊ ಕೊನೆ ಭಾಗ, ನಮ್ಮ ವಿಡಿಯೋನ ಕೊನೆ ಭಾಗ ಇದು ರೆಸ್ಪಿರೇಷನ್ ಇನ್ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್. ಈಗ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಅಂದರೆ ಏನಲ್ಲ, ನೀರಲ್ಲಿರುವಂಥ ಜೀವಿಗಳಾಯ್ತಾ. ಸೊ ಎಲ್ಲ ನೀರಲ್ಲಿರುವಂಥ ಜೀವಿಗಳು ಇದೇ ಥರ ರೆಸ್ಪಿರೇಷನ್ ನಡೆಸಲ್ಲ. ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಥರ ನಡೆಸ್ತವೆ. ಯಾಕಂದರೆ ತಿಮಿಂಗ್ಲ ಅಥವಾ ವೇಲ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಲಂಗ್ಸ್ ಇರುತ್ತೆ. ಅದು ನೀರಿಂದ ಆಚೆ ಬಂದೇ ಉಸಿರಾಡೋದು, ಓಕೆನಾ. ಅದು ನೀವು ನೋಡಿದರೆ ಅದು ನೀರಿಂದ ಆಚೆ ಬಂದು ಫುಲ್ ಬುಸ್ ಅಂತ ನೀರು ಆಚೆ ಬಿಡುತ್ತೆ. ಆಗ ಗಾಳಿ ಒಳಗೆ ಹೋಗುತ್ತೆ ತಿಮಿಂಗ್ಲ ಒಳಗೆ ಅಥವಾ ವೇಲ್ ಒಳಗೆ. ಬಟ್ ಈ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ನಾವೇನು ಮಾತಾಡ್ತಿದ್ದೀವಿ, ಈ ಆರ್ಗ್ಯಾನಿಸಮ್ಸ್ಗೆ ಗಿಲ್ಸ್ ಇರುತ್ತೆ. ಗಿಲ್ಸ್ ಇರೋ ಆರ್ಗ್ಯಾನಿಸಮ್ ಎಕ್ಸಾಂಪಲ್ ಬಂದು ನಮ್ಮ ಫಿಶ್ ತಿಂತಿರಲ್ಲ, ಮೀನು. ಸೊ ಇದರಲ್ಲಿ ಗಿಲ್ಸ್ ಇರುತ್ತೆ. ಇದು ರೆಸ್ಪಿರೇಷನ್ ಹೇಗೆ ನಡೆಸುತ್ತೆ? ನೀವು ಒಂದೇನು ನೆನ್ಪಿಟ್ಕೋಬೇಕಂದ್ರೆ, ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ಗೆ ಆಕ್ಸಿಜನ್ ಮಟ್ಟ ತುಂಬ ಕಡಿಮೆ ಇರುತ್ತೆ. ಈ ಭೂಮಿ ಮೇಲಿರೋ ನಾವು ಪ್ರಾಣಿಗಳು, ನಮಗೆ ಆಕ್ಸಿಜನ್ ತುಂಬ ಹೇರಳವಾಗಿ ಸಿಗುತ್ತೆ, ಓಕೆನಾ. ಅದೇ ಥರ ನೀರಿನಲ್ಲಿ ಆಕ್ಸಿಜನ್ ಅಷ್ಟು ಇರೋದಿಲ್ಲ. ಸೊ ನಾವು ಬ್ರೀದಿಂಗ್ ಕಡಿಮೆ ಮಾಡ್ತೀವಿ, ನಿಧಾನಕ್ಕೆ ಉಸಿರಾಡ್ತೀವಿ, ದೀರ್ಘವಾಗಿ ಉಸಿರಾಡ್ತೀವಿ ನಾವು. ಆದರೆ ಈ ಆರ್ಗ್ಯಾನಿಸಮ್ಸ್ಗೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಆಕ್ಸಿಜನ್ ಕಡಿಮೆ ಇರೋದ್ರಿಂದ, ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಬ್ರೀದಿಂಗ್ ರೇಟ್ ಅಥವಾ ಉಸಿರಾಡೋ ಮಟ್ಟ ತುಂಬ ಜಾಸ್ತಿ ಇರಬೇಕು ಈ ಪ್ರಾಣಿಗಳಿಗೆ. ಆಬ್ವಿಯಸ್ಲಿ ಆಕ್ಸಿಜನ್ ಕಡಿಮೆ ಇದೆ ಅಂದರೆ ಜಾಸ್ತಿ ಬೇಗ ಉಸಿರಾಡಿಯೋದು, ಇನ್ನೂ ಜಾಸ್ತಿ ಆಕ್ಸಿಜನ್ನ ತೊಗೋಬೇಕು ಅಲ್ವಾ. ಸೊ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಹೇಗಾಗ್ತಿದೆ ಆಕ್ಸಿಜನ್ ಅಂದರೆ ಆಕ್ಸಿಜನ್ನ ಹೇಗೆ ತೊಗೊಳತ್ತೆ ಇದು? ನಮ್ಮಲ್ಲಿ ಲಂಗ್ಸ್ ಇತ್ತಲ್ವಾ, ಇದರಲ್ಲಿ ಗಿಲ್ಸ್ ಇದೆ ಅದೇ ಥರ. ಸೊ ಮೀನೇನು ಮಾಡುತ್ತೆ, ಫಸ್ಟು ನೀರನ್ನ ಬಾಯೊಳಗೆ ತೊಗೊಳತ್ತೆ, ಓಕೆನಾ. ನೀರನ್ನ ಬಾಯೊಳಗೆ ತೊಗೊಂಡ್ಮೇಲೆ ಈ ಗಿಲ್ಸ್ ಅಂತ ಏನಿದೆ, ಈ ಗಿಲ್ಸಿಂದ ಆಚೆ ಬಿಸಾಡತ್ತೆ ವಾಪಸ್ ನೀರನ್ನ. ಈ ಗಿಲ್ಸ್ ನಮ್ಮ ಆಲ್ವಿಯೋಲೈ ಥರ ಗಿಲ್ಸಲ್ಲಿ ಕೂಡ ಬ್ಲಡ್ ವೆಸಲ್ಸ್ ಇರುತ್ತೆ. ಬ್ಲಡ್ ವೆಸಲ್ಸ್ ಏನು ಅಂತ ಅರ್ಥ ಆಗ್ತಿಲ್ಲ ಅಂದರೆ ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಟ್ರಾನ್ಸ್ಪೋರ್ಟೇಷನ್ ಟಾಪಿಕಲ್ಲಿ ಕೂಡ ಬ್ಲಡ್ ವೆಸಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗಿಲ್ಸಲ್ಲಿ ಬ್ಲಡ್ ವೆಸಲ್ಸ್, ಗಿಲ್ಸ್ ಸುತ್ತಮುತ್ತ ಬ್ಲಡ್ ವೆಸಲ್ಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಬಂದಿದ್ದ ಆಕ್ಸಿಜನ್ನ ಈ ವೆಸಲ್ಸ್ ಗಟ್ಟಿಯಾಗಿ ಹಿಡ್ಕೊಂಡು ಬೇರೆ ಬಾಡಿಯಲ್ಲಿರೋ ಅಂದರೆ ದೇಹದಲ್ಲಿರೋ ಬೇರೆ ಅಂಗಗಳಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಹೀಗೆ ಫಿಶ್ ಅಥವಾ ಗಿಲ್ಸ್ ಇರೋ ಆರ್ಗ್ಯಾನಿಸಮ್ಸಲ್ಲಿ ರೆಸ್ಪಿರೇಷನ್ ನಡೆಯೋದು. ಸೊ ಗಿಲ್ಸ್ ಮೇಲೆ ಒಂಥರ ಮುಚ್ಚೋದಕ್ಕೆ ಕಿಟಕಿ ಥರ ಒಂದಿರುತ್ತೆ ಆಯಿತಾ, ಸ್ಟ್ರಕ್ಚರ್ ಒಂದು, ಅದನ್ನು ಒಪರ್ಕ್ಯುಲಮ್ ಅಂತಾರೆ. ಇದು ಗಿಲ್ಸ್ನ ಪ್ರೊಟೆಕ್ಟ್ ಅಥವಾ ರಕ್ಷಣೆ ಮಾಡೋ ಒಂದು ಸ್ಟ್ರಕ್ಚರ್ ಅಷ್ಟೆ. ನಮ್ಮ ದೇಹದಲ್ಲಿ ಕೂಡ ನಮ್ಮ ಲಂಗ್ಸ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್, ಲಂಗ್ಸ್ನ ಬೇಸಿಕಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಅದೇನು ಗೊತ್ತಾ? ಅದನ್ನ ರಿಬ್ ಕೇಜ್ ಅಂದರೆ ಪಂಜರ, ಅದೊಂಥರ ಪಂಜರನೇ. ಈ ರಿಬ್ ಕೇಜ್ ಒಳಗೇನೆ ಲಂಗ್ಸ್ ಇರೋದು. ಸೊ ಮಕ್ಕಳೇ, ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದರೆ ಒಂದು ದೊಡ್ಡ ರೌಂಡ್ ಚಪ್ಪಾಳೆ ತಟ್ಕೊಂಡ್ಬಿಡಿ ನಿಮಗೆ ನೀವೇ. ಸೊ ಈಗ ವಾಪಸ್ ಹೋಗ್ಬಿಟ್ಟು ಏನೇನು ಕಲ್ತ್ವಿ ಅಂತ ಅರ್ಥ ನೋಡೋಣ ನಾವು. ಸೊ ಫಸ್ಟು ರೆಸ್ಪಿರೇಷನ್ ಕವರ್ ಮಾಡಿದ್ವಿ ಅಲ್ವಾ. ಏನೇನು ನೋಡಿದ್ವಿ ಅದರಲ್ಲಿ? ಟೈಪ್ಸ್ ಆಫ್ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್,
ಅಂದರೆ ಆಕ್ಸಿಜನ್ ಇರುವಾಗ ನಡೆಯುವಂಥ ರೆಸ್ಪಿರೇಷನ್, ಆ್ಯನೆರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ಇಲ್ಲದೆ ಇದ್ದಾಗ ನಡೆಯುವಂಥ ರೆಸ್ಪಿರೇಷನ್, ಮತ್ತು ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಈಗ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಏನೇನು ಕಲ್ತ್ವಿ ನಾವು, ಯಾವ್ಯಾವ ಆರ್ಗನ್ಸ್ ಬೇಕಾಗತ್ತೆ, ಅಂದರೆ ಯಾವ್ಯಾವ ಅಂಗ ಬೇಕಾಗತ್ತೆ, ಆ ಅಂಗ ಹೇಗೆ ಫಂಕ್ಷನ್ ಮಾಡುತ್ತೆ ಆಕ್ಸಿಜನ್ನ ಒಳಗೆ ತೊಗೊಳಕ್ಕೆ, ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಡೋಕ್ಕೆ ಅಂತ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸು ಸ್ಟೊಮ್ಯಾಟಾನ ಯೂಸ್ ಮಾಡ್ಕೊಂಡು ಯಾವ ಯಾವ ಟೈಮಲ್ಲಿ ಯಾವ್ಯಾವ ಥರ ಗ್ಯಾಸ್ ಎಕ್ಸ್ಚೇಂಜ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ರೆಸ್ಪಿರೇಷನ್ ಇನ್ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್, ನಮ್ಮ ಮೀನುಗಳಲ್ಲಿ ರೆಸ್ಪಿರೇಷನ್ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಮಕ್ಕಳೇ, ನಮ್ಮ ಇವತ್ತಿನ ಟಾಪಿಕ್ ಇಷ್ಟೇ. ನಾವು ನೆಕ್ಸ್ಟ್ ಅಂದರೆ ಮುಂದೆ ಬರುವ ವಿಡಿಯೋ ಅಲ್ಲಿ ಫಸ್ಟು ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್, ಇದು ಉಳಿದಿರೋವಂಥ ಲೈಫ್ ಪ್ರಾಸೆಸಸ್ ಅಲ್ವಾ, ಇದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ದಯವಿಟ್ಟು ವಾಪಸ್ ಬಂದು ವಿಡಿಯೋ ನೋಡಿ ಇಡೀ ಚಾಪ್ಟರ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನನ್ನ ಕೆಲಸ ಮುಗೀತು ಆ್ಯಂಡ್ ನಾನು ನಿಮಗೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮ್ ಬಂದಿದೆ. ಸೊ ದಿಸ್ ಇಸ್ ಸ್ಕ್ರೀನ್ಶಾಟ್ ಸೈನಿಂಗ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಅವರ್ ಕ್ಲಾಸ್. ಬಾಯ್ ಬಾಯ್.